ಅಲ್ಲಿ ನನ್ನ ಪ್ರಶ್ನೆ ಏನು ಅಂದರೆ, ಪೌಲನಿಗಾಯಿತು, ನನಗೆ ಯಾಕೆ ಆಗ್ತಾ ಇಲ್ಲ? ನೀವು ಹೆಂಗೆ ಬೇಕೋ ತಗೊಳ್ಳಿ. ನೀವು ನನ್ನ ಒಳಗಡೆ ಹೋರಾಟ ಆಗಿದ್ದನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಪೌಲನಿಗೆ ಸಾಧ್ಯವಾಯಿತು, ಯಾಕೆ ಅಂತೋಣಿಗೆ ಆಗ್ತಾ ಇಲ್ಲ? ಪವಿತ್ರಾತ್ಮರು ಬೇರೆನಾ? ಅಪ್ಪ ಬೇರೆನಾ? ಅಥವಾ ಅವನು ಕಂಡುಕೊಂಡ ಯೇಸು ಬೇರೆನಾ? ಇಲ್ಲ, ಎಲ್ಲ ಒಂದೇ. ಬಟ್ ಯಾಕೆ ಇಲ್ಲ? ನನಗಾಗಬೇಕು, ದೇವರೇ ನನಗೆ ಸಾಧ್ಯವಾಗಬೇಕು, ಸಾಧ್ಯವಾಗಿಸೋರು ನೀವು. ಬಟ್ ನನಗೆ ಯಾಕೆ ಆಗ್ತಾ ಇಲ್ಲ ಅಂದರೆ, ಈ ಪ್ರೀತಿಯನ್ನು ನಾನು ಅನುಭವಿಸ್ತಾ ಇಲ್ಲ ಸರಿಯಾಗಿ. ನಿನ್ನೆಯಿಂದ ಬೆಳಗಿನ ಜಾವ 5:30 7 ಗಂಟೆಯ ತನಕ ಮುಂಜಾನೆ ಯಮನ್ನ ಅಂತೇಳಿ ನಮ್ಮ ಕೊಯ್ನೋನ್ಯ ಪ್ರಾರ್ಥನಾ ಸೆಂಟರಿಂದ ಪ್ರಾರ್ಥನೆ ಆರಂಭವಾಗಿದೆ. ನಿನ್ನೆ ಮತ್ತು ಇವತ್ತು ಬೆಳಗ್ಗೆ ಸ್ವಲ್ಪ ನಿಮ್ಮನ್ನೆಲ್ಲ ನನ್ನನ್ನು ನಾನು ಒಂದು ಅವಲೋಕನ ಮಾಡಿಕೊಂಡೆ. ಯಾವ ರೀತಿ ಅಂದರೆ, 25 ವರ್ಷ, 28 ವರ್ಷ, 10 ವರ್ಷ ಅಂತೆಲ್ಲ ನಾವು ಹೇಳ್ಕೊಳ್ತೀವಿ. ನಾನು ಹೇಳ್ಕೊಂಡಿದ್ದೀನಿ. ಆದರೆ ದೇವರಿಗಾಗಿ ಯಾಕೆ ಪೂರ್ಣತೆಯಲ್ಲಿ ಇಷ್ಟು ವರ್ಷಗಳ ಸುದೀರ್ಘವಾದ ಪ್ರಯಾಣದಲ್ಲೂ ಕೂಡ ಇನ್ನೂ ಪರಿಪೂರ್ಣವಾಗಿ ಅವರಿಗಾಗಿ ಯಾಕೆ ಬದುಕಲಿಕ್ಕೆ ಆಗ್ತಾ ಇಲ್ಲವ ಅನ್ನುವ ಪ್ರಶ್ನೆ ನನ್ನಲ್ಲಿ. ಪ್ರೈಸ್ ದಿ ಲಾರ್ಡ್. ನಿಮ್ಮಲ್ಲಿ ಆಗಲೇ ಬದುಕ್ತಾ ಇದ್ದರೆ ದೇವ್ರಿಗೆ ಸ್ತೋತ್ರ. ಸೊ ಬದುಕ್ತಾ ಇದ್ದರೆ ಇನ್ನೂ ಚೆನ್ನಾಗಿ ಬದುಕಿ, ಗಾಡ್ ಬ್ಲೆಸ್ ಯು. ಬಟ್ ನನ್ನ ಪ್ರಶ್ನೆ, ನನ್ನ ಹೃದಯಕ್ಕೆ ದಾವೀದ ಹೇಳ್ತಾನಲ್ವಾ, ಏನಂತ ಹೇಳ್ತಾನೆ? ಭಜಿಸು ಪ್ರಭುವನ್ನು, ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು, ಮರೆಯದಿರು ಆತನ ಪರಮ ಪಾವನ ನಾಮವನ್ನು, ಭಜಿಸು ನನ್ನ ಮನವೇ ಭಜಿಸು. ಅಂದರೆ ಅವನ ಆತ್ಮಕ್ಕೆ, ಅವನ ಅಂತರಂಗಕ್ಕೆ ಅವನೇ ಹೇಳ್ಕೊಳ್ತಾನೆ, ಆತ್ಮ, ಅಂತರಂಗ, ಯಾಕೆ ಸುಮ್ಮನೆ ಇದೆಯಾ? ಭಜಿಸು. ಯಾಕೆ ಸೈಲೆಂಟಾಗಿದೆಯಾ? ನಿಜವಾಗ್ಲೂ ಅದು ಆ ಜ್ಞಾನ ದೊಡ್ಡ ಜ್ಞಾನ. ಅದು ಯಾವಾಗ ನನ್ನ ಮನ ಐಡ್ಲಾಗಿದೆ, ನನ್ನ ಮನಸ್ಸಿನಲ್ಲಿ ಆ ಸಾನ್ನಿಧ್ಯ ಇಲ್ಲ, ಆ ಪ್ರಸನ್ನತೆ ಇಲ್ಲ, ಅವರಿಂದ ನಾನು ಬೇರ್ಪಟ್ಟಿದ್ದೀನಿ ಅಂತ ನಿಜವಾಗ್ಲೂ ತಿಳ್ಕೊಳ್ಳುವಂಥ ಪರಿಸ್ಥಿತಿಗೆ ಅಥವಾ ಆ ಜ್ಞಾನದಲ್ಲಿ ನಾವಿದ್ದರೆ ನಮಗಿಂತ ಭಾಗ್ಯವಂತರು ಬೇರೆ ಯಾರೂ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ಅದು ಗೊತ್ತಾಗ್ತಾ ಇದೆ ಅಂದರೆ ಪವಿತ್ರಾತ್ಮರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಓಕೆ. ಸೊ ಹಾಗಾಗಿ ನನ್ನಲ್ಲಿ, ಯಾಕಂದರೆ ನನ್ನ ಸುತ್ತಲೂ ಸುಮಾರು ಜನ ಇದ್ದಾರೆ. ಗ್ಲೆನ್ ಇದ್ದಾರೆ, ಜೋಸಫಣ್ಣ ಇದ್ದಾರೆ, ಒಲಿಟಾ ಇದ್ದಾಳೆ, ಲವ ಇದ್ದಾನೆ, ಎಲ್ಲ ನಮ್ಮವರು. ಬೇರೆಯವ್ರದ್ದು ಬಿಟ್ಟುಬಿಡೋಣ, ಬೇಡ ನಮಗೆ. ಲೀನಕ್ಕ ಇದ್ದಾರೆ, ದೀಪಮ್ಮ ಇದ್ದಾರೆ, ಕ್ಲಾರಕ್ಕ ಇದೆ, ಎಲ್ಲ ಇದ್ದಾರೆ. ಸೊ ನಮ್ಮನ್ನೇ ನಾವು ನೋಡೋಣ, ಬೇರೆಯವ್ರದ್ದೆಲ್ಲ ಯಾಕೆ ಬೇಕು ನಮಗೆ, ಬಿಡಿ ಅಲ್ವಾ ಲೀನಕ್ಕ? ಸೊ ಈ ಸುತ್ತಲೂ ಎಕ್ಸಾಂಪಲ್ಗೆ ನಾನು ಹೇಳ್ತಾ ಇರೋದು, ಸುತ್ತಲೂ ನಾವು ಇಷ್ಟು ಜನ ಇದ್ದೀವಲ್ವಾ? ಸೊ ಎಲ್ಲರೂ ನಾನು ನೋಡ್ತಾ ಇದ್ದೀನಿ, ನೀವು ನನ್ನನ್ನು ನೋಡ್ತಾ ಇದ್ದೀರಾ. ಆದರೆ ಇಲ್ಲಿ ಯಾಕೆ ಕ್ರಿಸ್ತನಿಗಾಗಿ ಬದುಕಲಿಕ್ಕಾಗ್ತಾ ಇಲ್ಲ? ಆರಂಭದಲ್ಲಿ ವಾಕ್ಯ ಹೇಳುವಾಗ ಕುಣಿದಿದ್ದುಂಟು, ಡ್ಯಾನ್ಸ್ ಮಾಡಿದ್ದುಂಟು, ಹೌದಾ ಅನ್ನುವಷ್ಟು ಮಟ್ಟಿಗೆ ಎಕ್ಸೈಟ್ಮೆಂಟ್ ಆಗಿದ್ದುಂಟು. ಹೌದಾ? 8:29 ರೋಮ ಅಲ್ವಾ? ನಮ್ಮನ್ನು ದೇವರು ಯಾಕೆ ಕರೆದಿದ್ದಾರೆ ಅಂದರೆ ಕ್ರಿಸ್ತ ಯೇಸುವಿನ ಅನುರೂಪಿಗಳಾಗುವುದಕ್ಕಾಗಿ ಕರೆದಿದ್ದಾರೆ ಅಂದಾಗ, ಹೌದಾ? ಸೊ ಏನೋ ಒಂದು ಸಂತೋಷ, ಈ ಲಾಟ್ರಿ ಹೊಡೆದಾಗ ಆಗುತ್ತಲ್ಲ ಆ ರೀತಿ. ಆದರೆ ಆ ವಾಕ್ಯದ ಅನುಭವದಲ್ಲಿ ಅಥವಾ ಆ ವಾಕ್ಯಕ್ಕೆ ನಾನು ಬದುಕ್ತಿದ್ದೀನಾ ಅನ್ನುವ ಪ್ರಶ್ನೆ ಬಂದಾಗ ಆಗ್ತಾ ಇಲ್ವಲ್ಲ, ಯಾಕೆ ಅನ್ನುವ ಪ್ರಶ್ನೆ ನಿಮಗಲ್ಲ, ನನಗೆ. ನಿಮಗೆ ಬೇಕಾದರೆ ನೀವು ಹಾಕ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಆ ಪ್ರಶ್ನೆ ನನ್ನನ್ನು ನಾನೇ ಹಾಕ್ಕೊಳ್ಳುವಾಗ, ಹೌದಲ್ವಾ, ನಾನು ಇದನ್ನು ಬೋಧಿಸಿದ್ದೀನಿ. ಬಟ್ ನನ್ನ ವೈಯಕ್ತಿಕ ಜೀವನಕ್ಕೆ ಬಂದಾಗ ನಾನು ಕ್ರಿಸ್ತನ ಅನುರೂಪಿ ಆಗಿದ್ದೀನಾ? ಆಗಿದ್ರೂ ಕೂಡ ಬದುಕ್ತಾ ಇದ್ದೀನಾ? ಆ ವಾಕ್ಯ ಅರ್ಥ ಆಗಿದೆ, ಆ ವಾಕ್ಯ ಬೋಧನೆ ಮಾಡಲಿಕ್ಕಾಗ್ತಾ ಇದೆ, ಆ ವಾಕ್ಯಕ್ಕೆ ನಾನು ಬದುಕ್ತಾ ಇದ್ದೀನಿ ಅನ್ನುವಾಗ ಎಸ್ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ನಿಮ್ಗಾಗ್ತಾ ಇದೆಯಾ? ಹಲೋ, ಪ್ರೈಸ್ ದಿ ಲಾರ್ಡ್. ನಿಮ್ಗಾಗ್ತಾ ಇದ್ದರೆ ಭಾಳ ಸಂತೋಷ. ನೆಕ್ಸ್ಟ್ ವೀಕ್ ನೀವೇ ಇಲ್ಲಿ ಬೋಧನೆ ಮಾಡ್ಬೋದು ಧಾರಾಳವಾಗಿ. ಪ್ರೈಸ್ ದಿ ಲಾರ್ಡ್. ಸೊ ಆಗಬೇಕು ಪ್ರಿಯರೇ, ಆಗಲೇಬೇಕು.
ಸೊ ಆದರೆ ಯಾಕೆ ಆಗ್ತಾ ಇಲ್ಲ ಅನ್ನುವ ಪ್ರಶ್ನೆಗೆ ದೇವರು ಕೊಟ್ಟಂಥ ಒಂದು 4 ವಾಕ್ಯ, ನನಗೆ ಯಾವ ವಾಕ್ಯ ಕೊಟ್ಟರೋ ಅದನ್ನು ಮಾತ್ರನೇ ಹಂಚ್ಕೊಳ್ತೀನಿ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ವಾಕ್ಯ 18, 19 2 ವಾಕ್ಯನ ಸ್ವಲ್ಪ ನೀವು ಧ್ಯಾನ ಮಾಡಿದರೆ, ಹೀಗೆ ದೇವಜನರೆಲ್ಲರೊಡನೆ ಓಕೆ, ಕ್ರಿಸ್ತ ಯೇಸುವಿನ ಅಗಾಧ ಪ್ರೀತಿಯ ಉದ್ದ ಅಗಲ ಆಳ ಎತ್ತರ ಎಷ್ಟೆಂಬುದನ್ನು ನೀವು ಗ್ರಹಿಸಿಕೊಳ್ಳುವಂತಾಗಲಿ. ನಾನು ನೋಡಿ ಒಂದು ನಿಮಿಷ, ಆಮೇಲೆ ನೆಕ್ಸ್ಟ್ ವಾಕ್ಯ ಓದೋಣ. ಹೀಗೆ ದೇವಜನರೆಲ್ಲರೊಡನೆ ಕ್ರಿಸ್ತ ಯೇಸುವಿನ ಅಗಾಧ ಪ್ರೀತಿಯ ಉದ್ದ ಅಗಲ ಆಳ ಎತ್ತರ ಎಷ್ಟೆಂಬುದನ್ನು ನೀವು ಗ್ರಹಿಸಿಕೊಳ್ಳುವಂತಾಗಲಿ. ಗ್ರಹಿಕೆ ಆದ ಪೌಲ ಬದುಕಿದ. ಅಲ್ಲಿ ನನ್ನ ಪ್ರಶ್ನೆ ಏನು ಅಂದರೆ, ಪೌಲನಿಗಾಯಿತು, ನನಗೆ ಯಾಕೆ ಆಗ್ತಾ ಇಲ್ಲ? ನೀವು ಹೆಂಗೆ ಬೇಕೋ ತಗೊಳ್ಳಿ. ನೀವು ನನ್ನ ಒಳಗಡೆ ಹೋರಾಟ ಆಗಿದ್ದನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಪೌಲನಿಗೆ ಸಾಧ್ಯವಾಯಿತು, ಯಾಕೆ ಅಂತೋಣಿಗೆ ಆಗ್ತಾ ಇಲ್ಲ? ಪವಿತ್ರಾತ್ಮರು ಬೇರೆನಾ? ಅಪ್ಪ ಬೇರೆನಾ? ಅಥವಾ ಅವನು ಕಂಡುಕೊಂಡ ಯೇಸು ಬೇರೆನಾ? ಇಲ್ಲ, ಎಲ್ಲ ಒಂದೇ. ಬಟ್ ಯಾಕೆ ಇಲ್ಲ? ನನಗಾಗಬೇಕು, ದೇವರೇ ನನಗೆ ಸಾಧ್ಯವಾಗಬೇಕು, ಸಾಧ್ಯವಾಗಿಸೋರು ನೀವು. ಬಟ್ ನನಗೆ ಯಾಕೆ ಆಗ್ತಾ ಇಲ್ಲ ಅಂದರೆ, ಈ ಪ್ರೀತಿಯನ್ನು ನಾನು ಅನುಭವಿಸ್ತಾ ಇಲ್ಲ ಸರಿಯಾಗಿ. ಪ್ರೈಸ್ ದಿ ಲಾರ್ಡ್. ಈ ಪ್ರೀತಿಯನ್ನು ಸರಿಯಾದ ರೀತಿಯಲ್ಲಿ ನಾನು ಅನುಭವಿಸ್ತಾ ಇಲ್ಲ. ಈ ಪೌಲನಿಗೆ ಅನುಭವಿಸ್ಲಿಕ್ಕಾಗಿದ್ದು ಇಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿ ಶಕ್ತಿಯುತವಾಗಿ ಆತನಿಗೆ ಮಾಡಲಿಕ್ಕಾಗಿದ್ದು ಯಾಕೆ ಅಂದರೆ, ಈ ಪ್ರೀತಿಯನ್ನು ಆತನು ಸವಿದ, ಆತನು ಅನುಭವಿಸಿದ. ಅದಕ್ಕೇ ಸುದೀರ್ಘವಾದ 35-40 ವರ್ಷಗಳ ಒಂದು ಸುವಾರ್ಥ ಜರ್ನಿ ಏನಿದೆ, ಆ ಜರ್ನಿಯಲ್ಲಿ ಎಲ್ಲೂ ಕೂಡ ಆತನು ಹಿಂತಿರುಗಿ ನೋಡಲಿಲ್ಲ. ನೋಡಿ, ಆ ಜರ್ನಿಯಲ್ಲಿ ಕಷ್ಟಗಳಿತ್ತ, ಸಮಸ್ಯೆಗಳಿತ್ತ. ಅವನು ಪಟ್ಟ ಕಷ್ಟಗಳಲ್ಲಿ 1% ಏನಾದರೂ ನನಗೆ ಬಂದಿದೆಯಾ? ಇಲ್ಲ. ಆತನು ಸುವಾರ್ತೆಗಾಗಿ ಕಷ್ಟಗಳನ್ನು ಅನುಭವಿಸಿದ. ನಾನು ನನ್ನ ಸ್ವಾರ್ಥಕ್ಕಾಗಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀನಿ. ಇನ್ನೂ ಕೂಡ ಅದರಿಂದ ಹೊರಗಡೆ ಬರಲಿಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಆದರೆ ನಾನು ಪ್ರಾರ್ಥಿಸಿಲ್ಲ, ನನ್ನ ಒಳಗಡೆ ಇದಾಗ್ಬಿಟ್ರೆ ನಾನು ಫ್ರೀಯಾಗಿ ಮಾಡ್ಬೋದು, ಆ ಚಿಂತೆಯಲ್ಲೇ ಇದ್ದೀನಿ ವಿನಃ ಆ ಕ್ರಿಸ್ತನ ಪ್ರೀತಿಯನ್ನು ನಿಜವಾಗಲೂ ನಾನು ಧ್ಯಾನ ಮಾಡಿದ್ದಿದ್ರೆ ಆ ದೇವರಾತ್ಮ ಖಂಡಿತವಾಗ್ಲೂ ಕಾರ್ಯ ಮಾಡ್ತಾಯಿದ್ರು. ಪ್ರೈಸ್ ದಿ ಲಾರ್ಡ್. ಇದು ನನಗೆ ದೇವರು ಕೊಟ್ಟಂಥ ಒಂದು ಆಲೋಚನೆ. ಈ ಲೋಕದಲ್ಲಿ ಅಥವಾ ನನ್ನ ಸುತ್ತಲ್ಲಿ ಇರ್ತಕ್ಕಂಥವ್ರು ಮಾಡ್ತಾರೋ ಬಿಡ್ತಾರೋ ಅದು ನನಗೆ ಬೇಡ. ನಾನು ನೋಡ್ತಾ ಇದ್ದೀನಿ ಎಲ್ಲರನ್ನೂ, ಆದರೆ ಅದು ನನಗೆ ಬೇಡ. ನಾನು ಮಾಡ್ತಾ ಇದ್ದೀನಾ? ಇವತ್ತು ನಮ್ಮದು ಆರಾಮಾಗಿ ಇನ್ನೊಬ್ಬರನ್ನ ಜಡ್ಜ್ ಮಾಡೋ ಅಂಥ ಮನಸ್ಸು ಅದು ಫಿಕ್ಸ್ ಆಗಿಬಿಟ್ಟಿದೆ. ನಮ್ಮ ಒಳಗಡೆ ಆ ಸ್ವಾರ್ಥ ಅನ್ನೋದಿದೆಯಲ್ವಾ, ಇನ್ನೊಬ್ಬರ ಬಗ್ಗೆ ಮಾತಾಡೋದು ಅನ್ನೋದಿದೆಯಲ್ವಾ, ಅದು ಫಿಕ್ಸ್ ಆಗಿಬಿಟ್ಟಿದೆ. ಅದು ಇನ್ನೂ ಹೋಗಿಲ್ಲ ನಮ್ಮ ಒಳಗಡೆಯಿಂದ. ಆದರೆ ನಾವು ಹೇಳ್ತೀವಿ, ನಾನು ಕ್ರಿಸ್ತ ಯೇಸುವಿನ ಅನುರೂಪಿ. ಸೊ ಬಾಯಲ್ಲಿ ಹೇಳ್ತಾ ಇದ್ದೇನೆ, ನನ್ನ ಸ್ವಭಾವದಲ್ಲಿ ಇದೆಯಾ? ಒಂದು ಸರಿ ಪರೀಕ್ಷೆ ಮಾಡಿ ನೋಡುವಾಗ ನನ್ನ ಸೇವಾ ಜೀವನದಲ್ಲಿ ಆರಂಭದಲ್ಲಿದ್ದಂಥ ಆ ಒಂದು ಪ್ರೀತಿ, ಆ ಒಂದು ಚಲನೆ, ಆ ಒಂದು ದೇವರ ಸಾನ್ನಿಧ್ಯ ಚಲಿಸುವಿಕೆ ಯಾಕೆ ಕುಂದಿ ಹೋಗಿದೆ ಅಂದರೆ, ಈ ಪ್ರೀತಿಯಿಂದ ನಾನೇನಾಗಿದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪವಾಗಿ ಏನಾಗಿದ್ದೀನಿ? ಬೇರ್ಪಟ್ಟಿದ್ದೀನಿ. ಪ್ರೈಸ್ ದಿ ಲಾರ್ಡ್. ನನಗಿನ್ನೂ ನೆನಪಿದೆ ಚೆನ್ನಾಗಿ. ಆರಂಭದ ದಿನಗಳಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ 5:30 6 ಗಂಟೆಗೆ ಡ್ಯೂಟಿ ಬಿಡೋದು. ಸೊ ನಾನು ಬ್ರದರ್ಗೆ ಹೇಳ್ತಾ ಇದ್ದೆ, 6:45 ನಾನು ನಿಮ್ಮ ರೂಮ್ ಹತ್ರ ಇರ್ತೀನಿ ಅಂದರೆ ಹೋಗೋಣ ಅಂಥೇಳಿ. ಕೆಲವು ದಿನಗಳು ಅವರು ಬೇರೆ ಕಡೆ ಹೋಗ್ತಾಯಿದ್ರು, ನಾನು ಬೇರೆ ಕಡೆ ಹೋಗ್ತಾಯಿದ್ದೆ. ಆ ದಿನಗಳಲ್ಲಿ ಒಂದು ಮನೆಗೆ ನಾನು ಬರ್ತೀನಿ ಅಂತ ಹೇಳಿದ ಮೇಲೆ ಮಳೆ ಬಂದರೂ ಸಿಡಿಲು ಬಡಿತಾ ಇದ್ದರೂ ಕೂಡ ಆ ಮಳೆಯಲ್ಲೇ ಹೋಗಿದ್ದಂಥ ದಿನಗಳೆಷ್ಟೋ ಇದೆ. ಇವತ್ತೇನಾದರೂ ಸ್ವಲ್ಪ ವ್ಯತ್ಯಾಸ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀರಾ? ನೀವೇನಾದರೂ ಮಾಡ್ತೀರಾ? ಹೌದೋ ಇಲ್ಲ?
ಕಾರಣ ಏನು ಗೊತ್ತಾ? ಆ ಪ್ರೀತಿಯಲ್ಲಿ ನಾನು ಬೆಳೀತಾ ಇಲ್ಲ. ಆ ಸ್ವಲ್ಪ ಪಡ್ಕೊಂಡ್ನಲ್ವಾ, ಅದರಲ್ಲೇ ಬಂಡಿ ಗುಡುಕ್ತಾ ಇದೆ. ಆದರೆ ಅವತ್ತು ಮಳೆ ಬಂದಿದೆ, ನೆನಪಿದೆ ನನಗಿನ್ನ, ಮೇಸ್ತ್ರಿ ಪಳ್ಯ ಅಂತೇಳಿ. ಶೂ ಅಲ್ಲಿ ನೀರು ನಿಂತ್ಕೊಂಡಿದೆ, ಸುರಿತಾ ಇದೆ. ಹೆಲ್ಮೆಟ್ ಹಾಕಿದ್ರಿಂದ ತಲೆ ನೆನೆದಿಲ್ಲ. ಇಲ್ಲಿಂದ ಹಿಡಿದು ಪ್ಯಾಂಟ್ ಒಳಗಡೆ ನೀರು, ಶರ್ಟ್ ಒಳಗಡೆ ನೀರು, ಶೂ ಅಲ್ಲಿ ನೀರು. ಅದನ್ನು ಎತ್ಕೊಂಡೋಗಿ ಬಿಟ್ಟು ಅವ್ರ ಮನೆ ವಾಶ್ರೂಮಲ್ಲಿ ಹೋಗಿ ಪ್ಯಾಂಟ್ ಶರ್ಟೆಲ್ಲ ಬಿಚ್ಚಿ ಹಿಂಡ್ಬಿಟ್ಟು ಅದೇ ಬಟ್ಟೆನ ಹಾಕ್ಕೊಂಬಂದು ಗಡಗಡ ನಡುಗ್ತಾ ಒಳಗಡೆಯಿಂದ ಹೇಳ್ಕೊಡ್ತಾ ಇದ್ದಾರೆ ದೇವರು. ಬಾಯಿಂದ ನಾನು ಹೇಳ್ತಾ ಇದ್ದೀನಿ, ಒಳಗಡೆಯಿಂದ ಪವಿತ್ರಾತ್ಮರು ಹೇಳ್ಕೊಡ್ತಿದ್ದಾರೆ, ಬಾಯಿಂದ ವಾಕ್ಯ ಹೇಳ್ತಾ ಇದ್ದೀನಿ. ಎಂಥ ಆನಂದ, ಎಂಥ ಸಮಾಧಾನ, ಎಂಥ ಸಂತೋಷ. ಚಳಿಗೆ ಗೊತ್ತಿಲ್ಲ, ಬಟ್ಟೆ ಎಲ್ಲ ನೆಂದಿದೆ. ಅದು ಚಳಿ ಅಂತ ಗೊತ್ತಾಗೋದು ಯಾವಾಗ ಗೊತ್ತಾ? ಈ ಪ್ರೇಯರೆಲ್ಲ ಮುಗಿದ ಮೇಲೆ ಊಟಕ್ಕೆ ಕೂರಿಸ್ತಾರಲ್ವ, ಅವಾಗ ಚಳಿ ಆಗ್ತಾ ಇದೆ ಅಂತ ಅವಾಗ ನೆನಪಾಗುತ್ತೆ. ಅಲ್ಲಿ ತನಕ ಒಳಗಡೆ ಅವ್ರು ಹೇಳ್ತಾ ಇರುವಾಗ, ಅದನ್ನು ಕೇಳಿಸ್ಕೊಂಡು ಹೇಳುವಾಗ ಆ ಆನಂದ ಇತ್ತಲ್ವ. ಭಾಳ ನೋವಾಗುತ್ತೆ, ಭಾಳ ಕಷ್ಟ ಆಗುತ್ತೆ, ಅಳಬೇಕನ್ಸುತ್ತೆ, ಕಷ್ಟ ಆಗುತ್ತೆ. ಯಾಕೆಂದರೆ ಇತ್ತೀಚಿನ ಬೋಧನೆಗಳು, ಇತ್ತೀಚಿನ ವಚನಗಳು, ಇತ್ತೀಚಿನ ಧ್ಯಾನ ಹಂಗೆ ನಡೆಸ್ತಾ ಇದ್ದಾರೆ ದೇವರು. ಸೊ ಹಾಗಾಗಿ ನಾನು ಇತ್ತೀಚಿನ ದಿನಗಳಲ್ಲಿ ನನ್ನನ್ನು ನಾನು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದಾಗ, ನನ್ನಲ್ಲಿ ಏನೆಲ್ಲ ಕೊರತೆ ಆಯಿತು ನನ್ನ ಮುಖಾಂತರ ದೇವರು ಚಲಿಸಲಿಕ್ಕೆ. ನನ್ನ ಮುಖಾಂತರ ದೇವರು ಅಷ್ಟು ಶಕ್ತಿಯುತವಾಗಿ ಚಲಿಸುವಾಗ ಯಾಕೆ ಕುಂಠಿತವಾಗ್ತಾ ಇದೆ, ಯಾಕೆ ನನ್ನಲ್ಲಿ ನಾನು ಕೊರತೆಯನ್ನು ಮಾಡ್ಕೊಂಡಿದ್ದೀನಂತ ಯೋಚನೆ ಮಾಡುವಾಗ ಈ ಪ್ರೀತಿಯಲ್ಲಿ ನಾನು ಕೊರತೆ ಪಟ್ಟಿದ್ದೇನೆ. ಆದ್ದರಿಂದಲೇ ಆತ ಹೇಳ್ತಾ ಇದ್ದಾನೆ, ಎಷ್ಟು ಎಂಬುದನ್ನು ನೀವು ಗ್ರಹಿಸಿಕೊಳ್ಳುವಂತಾಗಲಿ, ಜ್ಞಾನವನ್ನು ಮೀರಿದ ಈ ಪ್ರೀತಿಯನ್ನು ಅರಿತುಕೊಳ್ಳಲು ಆಸಕ್ತರಾಗಬೇಕು, ದೇವರ ಪರಿಪೂರ್ಣತೆಯಿಂದ ತುಂಬಿದವರಾಗಬೇಕು ಎಂದು ನಾನು ಬೇಡಿಕೊಳ್ಳುತ್ತೇನೆ. ಇಲ್ಲಿ ಕುಳಿತಿರುವ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಜ್ಞಾನವನ್ನು ಮೀರಿದ ಕ್ರಿಸ್ತ ಪ್ರೀತಿಯನ್ನು ಅರಿತುಕೊಳ್ಳಲು ಆಸಕ್ತರಾದಾಗ ನಿಮಗೆ ನಿಮ್ಮ ಅಂತರಂಗದಲ್ಲಿ ಆ ಪ್ರೀತಿಯನ್ನು ಸವಿಲಿಕ್ಕಾಗತ್ತೆ. ಮಾತ್ರವಲ್ಲ, ಅವರಿಗಾಗಿ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ದೇವರು ನನಗೆ ಕೊಟ್ಟಂಥ ಒಂದು ಒಳ್ಳೆಯ ಅಧ್ಯಾಯ, ಒಂದು ಘಟನೆ ಯಾವುದು ಅಂದರೆ ದುಂದುಗಾರ ಮಗ. ಪ್ರೈಸ್ ದಿ ಲಾರ್ಡ್. ಅದನ್ನು ಓದುವಾಗ ತುಂಬ ಚೆನ್ನಾಗಿ ಅನ್ನಿಸ್ತು. ಎಷ್ಟೋ ಸಾರಿ ನೀವು ಓದಿದ್ದೀರ, ನಾನು ಓದಿದ್ದೀನಿ. ಆದರೆ ಅದೆಷ್ಟು ಚೆನ್ನಾಗಿದೆ ಅಂದರೆ ಭಾಳ ಖುಷಿಯಾಗುತ್ತೆ. ಅದನ್ನು ಓದ್ತೀರಾ? 11ರಿಂದ ಸ್ವಲ್ಪ ಜೋಸೋಬಣ್ಣ. 15, 11, 15 ಲೂಕ 11 ಸಿಕ್ಕಿಲ್ಲ. ಯೇಸು ಸ್ವಾಮಿ ಮುಂದುವರಿಸುತ್ತಾ ಆ ಸಾಮತೆಯನ್ನು ಹೇಳಿದರು. ಓಕೆ. ಒಬ್ಬಾತನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು, ಅಪ್ಪ, ಆಸ್ತಿಯಲ್ಲಿ ನನಗೆ ಬರಬೇಕಾದ ಪಾಲನ್ನು ಕೊಟ್ಟುಬಿಡು ಎಂದು ಹೇಳಿದ. ತಂದೆ ಅವರಿಬ್ಬರಿಗೂ ಆಸ್ತಿಯನ್ನು ಹಂಚಿಕೊಟ್ಟ. ಕೆಲವು ದಿವಸಗಳಾದ ಮೇಲೆಯೇ ಕಿರಿಯ ಮಗ ತನ್ನ ಆಸ್ತಿಯನ್ನೆಲ್ಲ ಮಾರಿ ಬಂದ ಹಣವನ್ನು ತೆಗೆದುಕೊಂಡು ಮನೆ ಬಿಟ್ಟು ಹೋದ. ದೂರ ದೇಶಕ್ಕೆ ಹೋಗಿ ದುಂದು ಜೀವನ ನಡೆಸಿ ಹಣವನ್ನೆಲ್ಲ ಪೋಲು ಮಾಡಿಬಿಟ್ಟ. ಹೀಗೆ ಅವನು ಎಲ್ಲವನ್ನೂ ಹಾಳು ಮಾಡಿಕೊಂಡ ಮೇಲೆ ಆ ದೇಶಾದ್ಯಂತ ಘೋರವಾದ ಕ್ಷಾಮ ತಲೆದೋರಿತು. 16ನೇ ವಾಕ್ಯದಿಂದ ಓದಿ. ಅಲ್ಲಿ ಹಂದಿ ತಿನ್ನುತ್ತಿದ್ದ ಕಾಳುಗಳನ್ನಾದರೂ ತಿಂದು ಹಸಿವನ್ನು ನೀಗಿಸಿಕೊಳ್ಳಲು ಹಂಬಲಿಸಿದ. ಆದರೆ ಅದನ್ನು ಅವನಿಗೆ ಯಾರೂ ಕೊಡಲಿಲ್ಲ. ಏನು ಕೊಡಲಿಲ್ಲ ಅಂತೆ? ಹಂದಿ ಕೊಡುವ ಊಟವನ್ನು ಕೂಡ ಜನ ಕೊಡಲಿಲ್ಲ ಅಂತ. ಓಕೆ, ಮುಂದುವರಿಸಿ. ಆಗ ಅವನಿಗೆ ಬುದ್ಧಿ ಬಂದಿತು, ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ತಿಂದು. ಓಕೆ, ಒಂದು ನಿಮಿಷ ಜೋಸಪ್ಪಣ್ಣ. ಇಲ್ಲಿ ಅವನಿಗೆ ಒಂದು ಮನಸ್ಸಾಗ್ತದೆ. ಯಾರ ಬಗ್ಗೆ ಮನಸ್ಸಾಗ್ತದೆ? ಅಪ್ಪನ ಬಗ್ಗೆ. ಯಾಕೆ ಮನಸ್ಸಾಗ್ತದೆ? ಯಾಕೆ? ಮಾನಸಾಂತರ ಪಟ್ಟಿದ್ದಕ್ಕಾ? ಹಸಿವು? ಹೇಳಿ, ಪರವಾಗಿಲ್ಲ, ಏನೆಲ್ಲಿ ಬರುತ್ತೆ ಹೇಳೋಣ. ಅಲ್ಲಿ ಅವನಿಗೆ ಅಪ್ಪನ ಪ್ರೀತಿಯ ನೆನಪು ಅವನಿಗಾಗತ್ತೆ. ಅವನು ಮಾನಸಾಂತರ ಪಡಲಿಕ್ಕೆ ಅಲ್ಲಿ ಊಟ ಇಲ್ದಿರೋದಲ್ಲ, ಅದೆಲ್ಲ ನಿಜನೇ. ಅಲ್ಲಿ ಅವನಿಗೆ ನೆನಪಾಗೋದೇನು ಅಂದರೆ, ನನ್ನಪ್ಪ ಎಷ್ಟು ಒಳ್ಳೆಯವನು. ಉದಾಹರಣೆಗೆ ಈಗ ತಗೊಳ್ಳೋಣ,
ಅವನ ಅಪ್ಪ ಹೋಗಿ ಅಪ್ಪನ ಹತ್ರ ಕೇಳ್ದ ಆಸ್ತಿ, ಕೊಡಲ್ಲ ಅಂತ ಹೇಳಿ ನಾವಾದ್ರೆ ಕೊಡ್ತೀವ? ಗ್ಲೆನ್ ಹೋಗಿ ಕೊಡಿ ಅಂತ ಹೇಳಿದ್ರೆ ಇವಾಗ ನಾಳೆ ಬರ್ಕೊಟ್ಬಿಡ್ತಾರ? ಪ್ರೈಸ್ ದ ಲಾರ್ಡ್. ಯಾಕೋ ಏನು ಅಲ್ವಾ, ಒಳ್ಳೇದೇ ಮಾಡ್ತಾನೆ ಅಂತನೂ ಗೊತ್ತು, ಆದರೂ ಕೂಡ ಏನು ಮಾಡ್ತೀಯಾ, ಏನು ಪ್ಲ್ಯಾನ್ ಮಾಡ್ತೀಯಾ, ಪ್ರೇಯರ್ ಹಾಲ್ ಏನಾದರೂ ಕಟ್ತೀಯ ಏನೋ ಒಂದು. ಪ್ರೈಸ್ ದ ಲಾರ್ಡ್. ಓಕೆ, ಏನೋ ಒಂದು ಕೇಳ್ತಾರೆ ಒಳ್ಳೆಯವರಾದರೂ ಕೂಡ. ಇಲ್ಲ, ಅಪ್ಪ ಒಂದು ಮಾತೇನೂ ಕೇಳಲಿಲ್ಲ. ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದರೆ, ಅಪ್ಪನಿಗೆ ಚೆನ್ನಾಗಿ ಗೊತ್ತಿತ್ತು ನಾನು ಕೊಡುವ ಆಸ್ತಿ ಅಳಿದು ಹೋಗ್ತದೆ, ಇವನೇನೇ ಮಾಡಿದರೂ ಅದನ್ನು ಕಳೀತಾನೆ, ಆದರೆ ನಾನು ಕೊಡುವ ಆಸ್ತಿ ನಷ್ಟವಾಗ್ತದೆ, ಆದರೆ ನನ್ನ ಮಗ ನಷ್ಟ ಆಗಬಾರ್ದು. ಆದ್ದರಿಂದಲೇ ಅಪ್ಪ ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ, ಪ್ರಶ್ನೆನೇ ಇಲ್ಲ ನೋಡಿ. ಅಲ್ಲಿ ಯಾಕೆ ಏನು ಅಂತಲೂ ಕೇಳಲಿಲ್ಲ ನೋಡಿ. ಈ ಹಂದಿಗೂಡಲ್ಲಿ ಈ ಊಟ ಇಲ್ಲದ ಈ ಅವಸ್ಥೆಯಲ್ಲಿ ಇದನ್ನು ಧ್ಯಾನ ಮಾಡದೇ ಇರ್ತಾನೆ ಅವನು. ಧ್ಯಾನ ಮಾಡಿದ್ದನ್ನು ಇಲ್ಲಿ ಬರೆದಿರೋದಲ್ವಾ, ಅವನ ಜೀವನದಲ್ಲಿ ಏನಾಗಿದೆಯೋ ಅದನ್ನೇ ಬರೆದಿದ್ದಾರೆ. ನನ್ನ ತಂದೆಯ ಮನೆಯಲ್ಲಿ ಅಷ್ಟೆಲ್ಲ ಇದೆ, ನಾನು ವಾಪಸ್ ಹೋಗ್ತೀನಿ ಅಲ್ಲಿಗೆ. ಒಬ್ಬ ಮನುಷ್ಯ ನಿಜವಾಗಲೂ ಮಾನಸಾಂತರ ಪಡಲಿಕ್ಕೆ ಬೇಕಾಗಿದ್ದು ಕ್ರಿಸ್ತನ ಪ್ರೀತಿ. ನಿಜವಾಗಲೂ ಇವತ್ತು ನಿಜವಾದ ಸೇವೆ ಯಾರು ಮಾಡ್ತಾ ಇದ್ದಾರೆ ಅಂದರೆ, ಆ ಕ್ರಿಸ್ತನ ಪ್ರೀತಿ ಅನುಭವಿಸಿದಾಗ ನಾನೆಷ್ಟು ದೊಡ್ಡ ಪಾಪಿ ಅನ್ನುವ ಕನ್ವಿಕ್ಷನ್ ಒಬ್ಬ ಮನುಷ್ಯನಿಗೆ ಬರ್ತದಲ್ವಾ, ನಿಜವಾದ ಸೇವಕ ಅವನೇ ಅಂತೇಳಿ ನಾವು ಗುರುತಿಸ್ಲಿಕ್ಕಾಗತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ತಂದೆ ನೋಡಿ ಎಷ್ಟು ಒಳ್ಳೆಯ ತಂದೆ. ಆತನಿಗೆ ಆಸ್ತಿ ಕಳ್ಕೊಳ್ಳಿಕ್ಕೆ ಮನಸ್ಸಿದೆ, ಮಗನನ್ನು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ನನ್ನ ದೇವರಿಗೆ, ನನ್ನ ಅಪ್ಪನಿಗೆ ಯೋಚನೆ ಮಾಡಿ ನೋಡಿ, ಮಗನನ್ನು ಕೊಡಲಿಕ್ಕೆ ಮನಸ್ಸಿದೆ, ಆದರೆ ಪಾಪಿಗಳಾದ ನನ್ನನ್ನು ನಿಮ್ಮನ್ನು ಬಿಡಲಿಕ್ಕೆ ಮನಸ್ಸಿಲ್ಲ ಪ್ರಿಯರೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇದು ಗೊತ್ತಾಯಿತು ಪೌಲನಿಗೆ ಚೆನ್ನಾಗಿ, ಇದು ಚೆನ್ನಾಗಿ ಗೊತ್ತಾಯಿತು. ಹಿಂದೊಮ್ಮೆ ನಾವೆಲ್ಲರೂ ಆತ್ಮದಲ್ಲಿ ಸತ್ತೋಗಿದ್ದೆವು, ಆದರೆ ಕರುಣಾಮಯಿ ದೇವರು ನಮಗೋಸ್ಕರ ಪರಲೋಕದಿಂದ ತನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೆ ಮಧ್ಯಸ್ಥರನ್ನಾಗಿ, ಮಾತ್ರವಲ್ಲ ನನ್ನ ಪಾಪಕ್ಕೆ ಪರಿಹಾರವಾಗಿ, ನನ್ನ ಶಾಪಕ್ಕೆ ಅವರ ಸ್ವಂತ ರಕ್ತವನ್ನು ಸುರಿಸಿ ನನ್ನನ್ನು ಕಾಪಾಡಿದ್ದಾರೆ. ಹಾಗಾಗಿ ಈಗ ನಾನು ಅವರಿಗೆ ಸ್ವತ್ತಾಗಿದ್ದೇನೆ, ಅವರ ಆಸ್ತಿ ನಾನು, ಅವರ ಸ್ವತ್ತು ನಾನು. ಇನ್ನು ಮೇಲೆ ಈ ನನ್ನ ಶರೀರದಲ್ಲಿ ನನ್ನ ಮುಖಾಂತರ ದೇವರ ಮಹಿಮೆ ಬೆಳಗಬೇಕು, ಅವರ ಪ್ರೀತಿ ನನ್ನಲ್ಲಿ ಚಲಿಸಬೇಕು, ಅವರ ಪ್ರೀತಿಯನ್ನು ಅನುಭವಿಸ್ತಾ ನಾನು ಬದುಕಬೇಕೆನ್ನುವ ಕನ್ವಿಕ್ಷನ್ ಪೌಲನಿಗೆ ಬಂತು. ಆ ಪ್ರೀತಿಯನ್ನು ತುಂಬಿಕೊಂಡ ನೋಡಿ. ಆದ್ದರಿಂದಲೇ ಆ ಪ್ರೀತಿಯನ್ನು ಬಿಟ್ಟು ಬೇರೆ ಯಾವುದರಲ್ಲೂ ಸಂತೋಷ ಪಡಲಿಕ್ಕೆ ಅವನಿಗಾಗಲಿಲ್ಲ. ಇವತ್ತು ನಮಗೆ ಯಾರಾದರೂ ಬಂದು ಒಳ್ಳೆ ಬೋಧನೆ ಬರೆದಾರಂದರೆ ಸಂತೋಷ ಪಡಲಿಕ್ಕಾಗತ್ತಾ? ಏನಾದರೂ ಹೇಳಿ. ಒಳ್ಳೆ ವರ್ಷಿಪ್ ಆಯ್ತು ಇವತ್ತು ಅಂತ ಹೇಳಿದ್ರೆ ಖುಷಿ ಪಡೋಕ್ಕಾಗತ್ತಾ? ಎಲ್ಲ ಆಗತ್ತೆ. ಆದರೆ ಪೌಲ ಅದು ಯಾವುದರಲ್ಲೂ ಖುಷಿ ಪಡಲಿಲ್ಲ. ಪೌಲ ಯಾವುದರಲ್ಲೂ ಖುಷಿ ಪಡಲಿಲ್ಲ, ಯೇಸುವಿನಲ್ಲಿ ಮಾತ್ರವೇ ಸಂತೋಷಪಟ್ಟ. ಆತನ ಕೊನೆಯ ದಿನದವರೆಗೆ ಆತನ ಮುಖಾಂತರ ಯೇಸು ಮಹಿಮೆ ಹೊಂದ್ಕೊಳ್ತಾನೆ ಇದ್ದರು. ಸತ್ತೋದ ಮೇಲೂ ಕೂಡ ಇವತ್ತಿಗೂ ಕೂಡ ಆತನ ಮುಖಾಂತರ ದೇವರು ಮಹಿಮೆ ಹೊಂದ್ಕೊಳ್ತಾನೇ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದ್ದರಿಂದ ತಂದೆ ದೇವರಿಗೆ ಅಥವಾ ಈ ದುಂದುಗಾರ ತಂದೆಗೆ ಮಗನನ್ನು ಕಳ್ಕೊಳ್ಳೋದು ಇಷ್ಟ ಇಲ್ಲ. ಅವನ ಆಸ್ತಿ ಹಾಳು ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ. ಬಟ್ ಅಪ್ಪನಿಗೆ ಗ್ಯಾರಂಟಿ ಇತ್ತು, ಏನು ಗೊತ್ತಾ? ಇದು ನಷ್ಟವಾದಾಗ ಖಂಡಿತ ಅವನು ವಾಪಸ್ ನನ್ನ ಬಳಿಗೆ ಬರ್ತಾನೆ. ಹಾಲೆಲೂಯ, ಹಾಲೆಲೂಯ. ಈ ಲೋಕದಲ್ಲಿ ನಾವೇನೇ ಪಡ್ಕೋಬೋದು, ಆದರೆ ಆ ಪಡ್ಕೊಳ್ಳೋದು ಏನಿದೆಯೋ ಅದೆಲ್ಲ ನಷ್ಟವಾಗೋದೆ, ನಿತ್ಯಕ್ಕೂ ಉಳಿಯೋದಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಇವತ್ತು ಏನು ಮನುಷ್ಯನಿಂದ ನಮಗೆ ಸಿಗುತ್ತೋ ಅದು ಯಾವುದು ಪರ್ಮನೆಂಟ್ ಅಲ್ಲ. ನಿನ್ನೆ ಏನೋ ಹೇಳ್ತಾ ಇದ್ರಲ್ವ ಬ್ರದರು, ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಅದೆಲ್ಲವೂ ನಷ್ಟಪಟ್ಟು ಹೋಗುತ್ತೆ. ನಿತ್ಯವೂ ಉಳಿಯುವುದಕ್ಕಾಗಿ ದುಡೀರಿ. ಪೌಲ ಮಾಡಿದ್ದದೇ, ಬೇರೆ ಏನೂ ಮಾಡಲಿಲ್ಲ.
ಆದ್ದರಿಂದಲೇ ಅವನಿಗೆ ಸಂತೋಷ ಯಾರು? ಏಸು. ಅವನಿಗೆ ಆನಂದ ಯಾರು? ಏಸು. ಅವನ ಸೇವೆ ಯಾರು? ಏಸು. ಅವನ ಕೆಲಸ ಏನು? ಏಸು. ಎಲ್ಲ ಏಸು ಏಸು ಏಸು, ಬೇರೆ ಏನೂ ಇಲ್ಲ. ಯಾಕಂದರೆ ಅವನೊಳಗಡೆ ಪೂರ್ತಿಯಾಗಿರೋದು ಯೇಸುನೇ. ಪ್ರೈಸ್ ದ ಲಾರ್ಡ್. ಅಲ್ಲೆಲೂಯಾ, ಅಲ್ಲೆಲೂಯಾ. ಸೊ ನಮ್ಮ ಹೃದಯದಲ್ಲಿ ನಾವು ಏನೇನಕ್ಕೋ ಕೊಟ್ಟಿರ್ತೀವಿ, ಗೊತ್ತಾಗಲ್ಲ ನಮಗೆ. ಪ್ರೈಸ್ ದ ಲಾರ್ಡ್. ಸುಮಾರು ಕೆಲಸಗಳಿಗೆ ಕೊಟ್ಬಿಟ್ಟಿರ್ತೀವಿ. ಈ ಮೂಲೆ ಒಬ್ಬರಿಗೆ, ಆ ಮೂಲೆ ಒಬ್ಬರಿಗೆ. ಒಬ್ಬ ಮನೇಲಿ 4 ಜನ ಮಕ್ಕಳಿದ್ರೆ ಅಪ್ಪ ಹಂಚ್ಕೊಡ್ತಾರಲ್ವ, ಈ ಸೈಟ್ ನಿನಗೆ, ಈ ಸೈಟ್ ನಿನಗೆ ಅಂತ. ಹಂಗೆ ಹೃದಯದಲ್ಲೂ ಕೂಡ ಬೇರೆ ಬೇರೆ ಜಾಗ ಕೊಟ್ಬಿಟ್ಟಿರ್ತೀವಿ ಅನ್ನೋ ಗೊತ್ತಿಲ್ಲ. ಅಲ್ಲಿ ಬೇರೆ ಯಾರಿಗೂ ಕೊಟ್ಟ ಮೇಲೆ ಯೇಸು ಬಂದು ಅಲ್ಲಿ ಉಳ್ಕೊಳ್ತಾರಾ? ಇಲ್ಲ, ಉಳ್ಕೊಳ್ಳಲ್ಲ. ಸೊ ಅದರಿಂದ ನನಗೆ ನಿಜವಾಗ್ಲೂ ಎಷ್ಟು ಸಂತೋಷ ಆಯಿತು ಅಂದರೆ, ಎಷ್ಟು ಖುಷಿ ಆಯಿತು ಅಂದರೆ, ನಿಜವಾಗ್ಲೂ ಭಾಳ ಕುಣಿದಾಡಿದ್ದಾಯಿತು ನಾನು. ಎಷ್ಟು ಖುಷಿ ಅಂದರೆ, ಹೌದಲ್ವಾ, ತಂದೆಯಾದ ದೇವರು ಈ ದುಂದುಗಾರ ಈ ಮಗ ಬಂದು ಕೇಳಿದಾಗ ಒಂದು ಪ್ರಶ್ನೆ ಇಲ್ಲದೆ, ಒಂದು ಮಾತನಾಡದೆ ಎಲ್ಲವನ್ನ ಆತನಿಗೆ ಬಿಟ್ಟುಕೊಟ್ಟ. ತಗೋಪ್ಪ ಮಗನೇ, ಒಂದು ಪ್ರಶ್ನೆ ಇಲ್ಲ. ಅವನು ಓದ, ವ್ಯಯ ಮಾಡ್ದ, ಇಷ್ಟ ಬಂದಂಗೆ ಬದುಕಿದ, ಎಲ್ಲವನ್ನ ಕಳ್ಕೊಂಡಾಗ ಆ ಕಳ್ಕೊಂಡ ಜಾಗದಲ್ಲಿ ಅವನು ಧ್ಯಾನ ಮಾಡ್ತಾನೆ. ಒಂದು ಮಾತನ್ನು ಕೂಡ ಕೇಳದೆ ನನ್ನಪ್ಪ ನನ್ನನ್ನು ಅಷ್ಟು ಪ್ರೀತಿಸ್ತಾರಲ್ವಾ, ಅಷ್ಟು ಪ್ರೀತಿಸುವ ತಂದೆಗೆ ನಾನು ನೋವು ಮಾಡಿದ್ನಲ್ವಾ ಅಂಥೇಳಿ ಅಲ್ಲಿಂದ ಅವನು ತಂದೆಯ ಬಳಿಗೆ ಬರಲಿಕ್ಕೆ ಮನಸ್ಸು ಮಾಡ್ತಾನೆ. ಆ ಮನಸ್ಸು ಯಾಕೆ ಬಂತು ಅಂದರೆ, ಆ ತಂದೆಯ ಆ ಪ್ರೀತಿಯನ್ನು ಅನುಭವಿಸಿ, ಆ ಪ್ರೀತಿಯನ್ನು ಸವಿದಿದ್ದರಿಂದ, ಆ ಪ್ರೀತಿಯ ಅನುಭವ ಅವನಿಗಿದ್ದಿದ್ದರಿಂದ ಅವನು ಅಲ್ಲಿಂದ ವಾಪಸ್ ಬರಲಿಕ್ಕೆ ಮನಸ್ಸು ಮಾಡ್ತಾನೆ. ಇವತ್ತು ಒಂದು ಮನುಷ್ಯ ಯೇಸುವಿನ ಹತ್ರ ಬರಬೇಕು ಅಂದರೆ, ಅಥವಾ ಯೇಸುವನ್ನು ಹಿಂಬಾಲಿಸಬೇಕು ಅಂದರೆ, ಅಥವಾ ಅವನು ನಿಜವಾಗ್ಲೂ ಯೇಸು ಸೇವೆ ಮಾಡಬೇಕು ಅಂದರೆ, ಯೇಸು ಹೇಳಿದ ಸೇವೆಯನ್ನು ಅವನು ಮಾಡಬೇಕಂದ್ರೆ ಅವನಿಗೆ ಒಳಗಡೆ ಅಥವಾ ಹೃದಯದಲ್ಲಿ ಅವನಿಗೆ ಆಗಬೇಕಾಗಿದ್ದು ಕ್ರಿಸ್ತನ ಪ್ರೀತಿ. ಯಾವಾಗ ಆ ಪ್ರೀತಿ ಒಳಗಡೆ ಅನುಭವಕ್ಕೆ ಬರ್ತದೋ, ಖಂಡಿತವಾಗ್ಲೂ ಪ್ರಿಯರೇ, ಅವನು ಎಲ್ಲೂ ಹೋಗೋಕ್ಕಾಗಲ್ಲ. ಅವನು ವಾಪಸ್ ಬರ್ತಾನೆ. ಮತ್ತೆ ಅವನಿಗೆ ದೇವರ ಆ ಸಾನ್ನಿಧ್ಯದಲ್ಲಿದ್ದುಕೊಂಡು ಅವರ ಸ್ವರವನ್ನು ಆಲಿಸಿ ಅವರನ್ನು ಹಿಂಬಾಲಿಸಲಿಕ್ಕೆ ಅವನಿಗಾಗತ್ತೆ. ಬೇಕಾದರೆ ಇದನ್ನು ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಯಾವ ಮಟ್ಟಿಗೆ ದೇವರು ಇವನ ಪೌಲನ ಹತ್ರ ಮಾತಾಡಿ ಅವನನ್ನು ನಡೆಸ್ತಾರೆ ನೋಡಿ. 22ನೇ ಅಧ್ಯಾಯ 6ನೇ ವಾಕ್ಯದಿಂದ ಓದೋಣ. ಹೀಗೆ ಪ್ರಯಾಣ ಮಾಡುತ್ತಾ ದಮಸ್ಕಸ್ಸನ್ನು ಸಮೀಪಿಸಿದೆ. ಓಕೆ. ಆಗ ಸುಮಾರು ನಡುಮಧ್ಯಾಹ್ನ. ಓಕೆ. ಇದ್ದಕ್ಕಿದ್ದಂತೆ ಆಕಾಶದಿಂದ ಮಹಾ ಬೆಳಕೊಂದು ನನ್ನ ಸುತ್ತಲೂ ಮಿಂಚಿತು. ಓಕೆ. ನಾನು ನೆಲಕ್ಕುರುಳಿದೆ. ಆಗ ಸೌಲನೇ ನನ್ನನ್ನೇಕೆ ಹಿಂಸಿಸುತ್ತಿರುವೆ ಎಂಬ ವಾಣಿ ಕೇಳಿಸಿತು. ನೋಡಿ, ಆತನಿಗೆ ದೇವರ ಸ್ವರವನ್ನು ಆಲಿಸುವಂಥ ಸೌಭಾಗ್ಯವನ್ನು ದೇವರು ಕೊಡ್ತಾರೆ. ಇವತ್ತು ನಮಗೂ ಕೂಡ ದಿನ ಕೊಡ್ತಾನೆ ಇದ್ದಾರೆ. ಅಥವಾ ನೀವು ಕೂಡ ಪರ್ಸನಲ್ ಆಗಿ ನನಗೆ ನಿನ್ನ ಸ್ವರವನ್ನು ಆಲಿಸಬೇಕನ್ನುವ ಹಂಬಲ, ದಾಹ ಖಂಡಿತ ನಿಮಗಿದ್ರೆ ಖಂಡಿತ ಅವರು ಮಾತಾಡ್ತಾರೆ. ಪ್ರೈಸ್ ದ ಲಾರ್ಡ್. ಆದರೆ ಆ ಸ್ವರವನ್ನು ಕೇಳಿಸ್ಕೊಳ್ಳಿಕ್ಕೆ ನಮಗೆ ದಾಹ ಇರಬೇಕು, ನಮಗೆ ಹಂಬಲ ಇರಬೇಕು. ಪರ್ಸನಲ್ ಆಗಿ ಹೇಳೋದಾದರೆ ನನಗೆ ಇಷ್ಟ ಇರಬೇಕು, ನನಗೆ ಒಳಗಡೆ ಒಂದು ಥರ್ಸ್ಟ್ ಇರಬೇಕು. ನಿನ್ನ ಸ್ವರ ನಾನು ಆಲಿಸಬೇಕು. ನಿಮ್ಮ ಮನೆಗಳಲ್ಲಿ ನಿಮ್ಮ ಮಗನೋ ಮಗಳೋ ಒಂದು 6 ವರ್ಷ 5 ವರ್ಷ ಆದರೂ ಕೂಡ ಅವ್ರಿಗೆ ಮಾತು ಬರ್ತಾ ಇಲ್ಲ, ಅವ್ರು ಮಾತಾಡಲ್ಲ, ಒಂದು ಸಾರಿನೂ ಅಮ್ಮ ಅಂತ ಕರೆದಿಲ್ಲ, ಅಪ್ಪ ಅಂತ ಕರೆದಿಲ್ಲ ಅಂದಾಗ ಡಾಕ್ಟ್ರ್ ಹತ್ರ ತೋರಿಸ್ತೀರಾ, ಎಲ್ಲರ ಹತ್ರ ತೋರಿಸ್ತೀರಾ, ಅಲ್ಲಿಗೂ ಏನೂ ಆಗಿರಲ್ಲ. ಯಾರ ಹತ್ರ ಆದರೂ ನೀವು ನಿಮ್ಮ ಮಗನ ಬಗ್ಗೆ, ಈ ಥರ ಇರುವ ಮಗನ ಬಗ್ಗೆ ಹೇಳುವಾಗ ಏನಂತ ಹೇಳ್ತೀರಾ? ಒಂದೇ ಒಂದು ಸಾರಿ ಇವನ ಬಾಯಿಂದ ಅಮ್ಮ ಅಂತ ಕರೆಸ್ಕೊಳ್ಳೋ ಆಸೆ ನನಗೆ, ಒಂದೇ ಒಂದು ಸಾರಿ ಅಪ್ಪ ಅಂತ ಕರೆದ್ರೆ ಸಾಕು, ಇರುತ್ತಾ? ಅದೇ ಪ್ರಕಾರ ನಾವು ಯಾವತ್ತಾದರೂ ನಿನ್ನ ಸ್ವರ ನಾನು ಆಲಿಸ್ಬೇಕಪ್ಪ, ನಿನ್ನ ಸ್ವರ ನಾನು ಕೇಳಿಸ್ಕೋಬೇಕಪ್ಪ ಅಂತ ನಾವು ಯಾವತ್ತಾದರೂ ಹಠ ಹಿಡಿದು ಕೂತಿದ್ದೀವ ಉಪವಾಸ ಮಾಡಿ? ಬೇರೆದಕ್ಕೆಲ್ಲ ಉಪವಾಸ ಮಾಡಿದ್ದೀವಿ ಬೇಕಾದಷ್ಟು. ಯಾವತ್ತಾದರೂ ನಿನ್ನ ಸ್ವರಪ್ಪ, ಆ ಸ್ವರ ನಾನು ಆಲಿಸಲೇಬೇಕು. ಯಾಕೆಂದರೆ ಯೇಸು ಸ್ವಾಮಿ ಶರೀರದಲ್ಲಿದ್ದುಕೊಂಡು ಒಬ್ಬ ಮನುಷ್ಯ ಶರೀರದಲ್ಲಿದ್ದಾಗ ಏನು ಬೇಕು ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ. ಶರೀರದಲ್ಲಿ ಬದುಕುವ ಪ್ರತಿಯೊಬ್ಬ ಮನುಷ್ಯನಿಗೆ ಪವಿತ್ರಾತ್ಮರು ಬೇಕೇ ಬೇಕು ಅಂತ ಅನೇಕ ಬೋಧನೆಗಳಲ್ಲಿ ವಾಕ್ಯಗಳ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಮಾತ್ರವಲ್ಲ, ಈ ಭೂಮಿಯಲ್ಲಿ ಬದುಕುವಾಗ
ತಂದೆ ದೇವರ ಅನ್ಯೋನ್ಯತೆ ಅಥವಾ ಯೇಸುವಿನ ಅನ್ಯೋನ್ಯತೆ, ಪವಿತ್ರಾತ್ಮನ ಜೊತೆ ಅನ್ಯೋನ್ಯತೆ ಹೆಂಗಿರಬೇಕು, ಹೇಗಿರಬೇಕು ಅನ್ನೋದನ್ನು ಕಲಿಸ್ಕೊಟ್ಟಿದ್ದಾರೆ. ಈಗ ಇಷ್ಟೆಲ್ಲ ಕಲಿಕೆ ಆದಮೇಲೂ ಕೂಡ, ಕಲಿಸ್ಕೊಟ್ಟ ಮೇಲೂ ಕೂಡ ಶರೀರದಲ್ಲಿ ಬದುಕುತ್ತಿರುವ ನಮ್ಮ ಬದುಕಿನಲ್ಲಿ ಪವಿತ್ರಾತ್ಮನ ಅನ್ಯೋನ್ಯತೆ ಅಥವಾ ಯೇಸುವಿನ ವಾಕ್ಯಗಳಿಂದ ಸಿಗುವಂಥ ಪವಿತ್ರಾತ್ಮನ ಅಭಿಷೇಕದಲ್ಲಿ ನೆಲೆಗೊಂಡು ಜೀವಿಸುವಾಗ ಮಾತ್ರವೇ ನಾನು ಯೇಸುವನ ಪ್ರೀತಿ ಮಾಡಲಿಕ್ಕಾಗಲಿ ಅಥವಾ ಪ್ರೀತಿಯನ್ನು ಹಂಚಲಿಕ್ಕಾಗಲಿ, ಅವರ ಪ್ರೀತಿಯನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕಾಗಲಿ ಆಗೋದು ಅಂತಲೂ ನಮ್ಗೆ ಗೊತ್ತಾಗಿದೆ. ಆದರೂ ಕೂಡ ನನಗೆ ಯಾಕೆ ಆಗ್ತಾ ಇಲ್ಲ? ಕಾರಣ ಏನು ಅಂದರೆ, ನನಗೆ ಹಂಬಲ ಇಲ್ಲ, ನನ್ನೊಳಗಡೆ ಆ ಥರ್ಸ್ಟ್ ಇಲ್ಲ, ಬಾಯಾರಿಕೆ ಇಲ್ಲ. ಬಾಯಾರಿಕೆ ಇದ್ದರೆ ನೀರು ಕುಡಿಯೋಕ್ಕಾಗತ್ತೆ, ಹಸಿವಿದ್ರೆ ಊಟ ಮಾಡೋಕ್ಕಾಗೇ ಆಗುತ್ತೆ. ಸೊ ನಮಗೆ ಬಾಯಾರಿಕೆ ಇದ್ದಾಗ ಆ ಬಾಯಾರಿಕೆಗೆ ತಕ್ಕ ಹಾಗೆ ನೀರನ್ನು ಕುಡಿಸ್ತಾರೆ ದೇವರು, ಯಾಕಂದರೆ ಅವ್ರು ಕಾಯ್ತಾ ಇದ್ದಾರೆ, ಅದೇ ಅವ್ರ ಕೆಲಸ. ಸೊ ಅದರಿಂದ ಇಲ್ಲಿ ಕರೆದ್ರು, ಆ ಸ್ವರವನ್ನು ಆಲಿಸಿದ. ಓದಿ. ನಾನು ಪ್ರಭು ನೀವ್ಯಾರು ಎಂದು ಕೇಳಿದೆ, ನೀನು ಹಿಂಸೆ ಪಡಿಸುತ್ತಿರುವ ನಜರೇತಿನ ಯೇಸುವೇ ನಾನು ಎಂದರು. ಓಕೆ. ನನ್ನೊಡನೆ ಇದ್ದವರಿಗೆ ಬೆಳಕೇನೋ ಕಾಣಿಸಿತು, ಆದರೆ ನನ್ನೊಡನೆ ಮಾತನಾಡುತ್ತಿದ್ದ ವಾಣಿ ಅವರಿಗೆ ಕೇಳಿಸಲಿಲ್ಲ. ನಾನೇನು ಮಾಡಬೇಕು ಪ್ರಭು ಎಂದು ಕೇಳಿದೆ. ನೋಡಿ, ಈ ವಾಕ್ಯವನ್ನು ಧ್ಯಾನ ಮಾಡುವಾಗ ಅಲ್ಲಿ ದೇವರು ಹೇಳ್ತಿದ್ದಾರೆ, ವಾಕ್ಯ ಹೇಳ್ತಾ ಇದೆ, ನಾನೇನು ಮಾಡಬೇಕು ಪ್ರಭು ಎಂದು ಕೇಳಿದೆ. ಅದಕ್ಕೆ ಪ್ರಭು, ಏಳು ದಮಸ್ಕಸ್ಸಿಗೆ ಹೋಗು, ನೀನು ಏನು ಮಾಡಬೇಕೆಂದು ನಿಶ್ಚಯಿಸಲಾಗಿದೆಯೋ ಅದೆಲ್ಲವನ್ನು ನಿನಗೆ ತಿಳಿಸಲಾಗುವುದು ಎಂದು ಹೇಳಿದರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ಈ ರೀತಿಯ ಪರಿಸ್ಥಿತಿಗಳು ಬಂದಾಗ ಖಂಡಿತವಾಗಲೂ ನಮಗೆ ಒಂದು ಆಧ್ಯಾತ್ಮಿಕವಾದ ದಾರಿಯನ್ನು ತೋರಿಸಲಿಕ್ಕೆ ಕೆಲವರನ್ನು ದೇವರು ಕೊಟ್ಟಿರ್ತಾರೆ. ಸುಮಾರು 10 ಜನ ಇಟ್ಕೋಬಾರ್ದು ನಾವು. ಇವತ್ತು ಆ ಥರ ಗುಂಪಿದೆ. ಗ್ಲೆನ್ ಕೂತ್ಕೊಂಡಿದ್ದಾನೆ, ಗ್ಲೆನ್ ಹತ್ರ ಆಯಿತು. ಶಿಜು ಬೆದರ್ ಕೂತ್ಕೊಂಡಿದ್ದಾರೆ, ಶಿಜು ಬೆದರ್ ಹತ್ರ ಆಯಿತು. ಇನ್ನು ದೀಪಮ್ಮ ಕೂತ್ಕೊಂಡಿದ್ದಾರೆ, ಅಲ್ಲೂ ಕೂಡ ಟ್ರೈ ಮಾಡೋಣ, ಯಾರು ಏನು ಹೇಳ್ತಾರೋ ನೋಡೋಣ. ಈ ಪರಿಸ್ಥಿತಿಯಲ್ಲಿ ಸುಮಾರು ಜನ ಬೆಳೆದವರೇ ಇದ್ದಾರೆ. ಸೊ ಅದು ಯಾವತ್ತೂ ಸರಿ ಆಗಲ್ಲ. ಸೊ ಒಂದು ಆಧ್ಯಾತ್ಮಿಕ ವ್ಯಕ್ತಿ ನಮಗೆ ಬೇಕು. ನೋಡಿ, ದೇವರಲ್ಲೇ ಹೇಳ್ಬೋದಾಗಿತ್ತಲ್ವಾ, ದೇವರಲ್ಲೇ ತಿಳಿಸ್ಬೋದಾಗಿತ್ತಲ್ವಾ. ಸೊ ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕು, ನಿಜ ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ, ನಿತ್ಯ ಜೀವದ ಮಾರ್ಗದಲ್ಲಿ ನಡೆಸುವಂಥ ವ್ಯಕ್ತಿಗಳನ್ನು ದೇವರು ಕೊಟ್ಟಿದ್ದಾರೆ. ಸೊ ನಾವು ಅಲ್ಲಿ ವಿಚಾರಿಸುವಾಗ, ಅಲ್ಲಿ ನಾವು ನಮ್ಮ ಪ್ರಶ್ನೆಗಳನ್ನು ಹಾಕುವಾಗ ಖಂಡಿತವಾಗಲೂ ದೇವರು ಆ ವ್ಯಕ್ತಿಯ ಮುಖಾಂತರ ನಮ್ಮೊಂದಿಗೆ ಮಾತನಾಡ್ತಾರೆ. ಯಾಕೆಂದರೆ ದೇವರು ಹೃದಯದಲ್ಲಿ ನಮಗೆ ದೇವರನ್ನ ತಿಳ್ಕೋಬೇಕು ಅಂತ ಆಸೆ ಇರುವಾಗ ಖಂಡಿತ ನಿಮ್ಮ ಮನದಾಸೆಯನ್ನು ನೆರವೇರಿಸಲು ದೇವರು ಸಿದ್ಧರಾಗಿರ್ತಾರೆ, ಯಾರನ್ನಾದರೂ ಇಟ್ಟಿರ್ತಾರೆ. ಸೊ ಅದಕ್ಕಾಗಿ ನಾವು ಸುಮ್ಮನೆ ಊರೆಲ್ಲ ಸುತ್ತಾಡೋದಲ್ಲ, ನಾವು ಹುಡುಕಬೇಕು ನಿಜವಾಗಲೂ ನನ್ನನ್ನು ದೇವರ ದಾರಿಯಲ್ಲಿ ನಡೆಸುವಂಥ ವ್ಯಕ್ತಿ ಯಾರು, ಏನು ಎಂಬುದಾಗೆ. ಸೊ ಅದರಿಂದ ಅದನ್ನು ನೀವು ನೋಡಿ. ಆಮೇಲೆ 12ನೇ ವಾಕ್ಯದಿಂದ ಓದಿ ಜೋಸಫಣ್ಣ. ದಮಸ್ಕಸಿನಲ್ಲಿ ಅನನೀಯ ಎಂಬ ವ್ಯಕ್ತಿ ಇದ್ದನು. ಅವನು ಧರ್ಮಶಾಸ್ತ್ರಕ್ಕೆ ಪ್ರಾಮಾಣಿಕನಾಗಿ ಬಾಳಿದವನು, ಆ ಊರಿನ ಸಮಸ್ತ ಯೆಹೂದ್ಯರಿಂದ ಸನ್ಮಾನಿತನು. ಅವನು ಬಂದು ನನ್ನ ಬಳಿ ನಿಂತು, ಸಹೋದರ ಸೌಲನೇ, ದುಷ್ಟಿಯನ್ನು ಪಡೆ ಎಂದನು. ನೋಡಿ, ಸಹೋದರ ಸೌಲನೇ, ದುಷ್ಟಿಯನ್ನು ಪಡೆ ಎಂದನು. ಕಳ್ಕೊಂಡಿದ್ದ ದೃಷ್ಟಿ ಪಡ್ಕೊಂಡ. ಓಕೆ. ಆ ಕ್ಷಣವೇ ನಾನು ದೃಷ್ಟಿ ಪಡೆದು ಅವನನ್ನು ನೋಡಿದೆ. ಆಗ ಅವನು ನನ್ನ ಪೂರ್ವಜರ ದೇವರು ತಮ್ಮ ಚಿತ್ತವನ್ನು ನೀನು ಅರಿಯಬೇಕೆಂದು ಮೊದಲನೇದಾಗಿ ಇಲ್ಲಿ ಪೌಲನಿಗೆ ಪ್ರಕಟಣೆ ಸಿಗ್ತಾ ಇದೆ. ದೇವರು ನಿನ್ನನ್ನು ಆಯ್ಕೆ ಮಾಡಿಕೊಂಡಿರೋದು, ನನ್ನ ಪೂರ್ವಜರಾದ ದೇವರು ಅವರ ಚಿತ್ತವನ್ನು ನೀನು ಏನು ಮಾಡಬೇಕಂತೆ, ಅರಿಯಬೇಕಂತೆ. ಪ್ರೈಸ್ ದ ಲಾರ್ಡ್. ಇದನ್ನೆಲ್ಲ ಅರ್ಥಕೊಂಡು ಆಮೇಲೆ ಬರೆದ್ನೇನೋ ಪೌಲ, ನಾನು ಕ್ರಿಸ್ತ ಯೇಸುವನ್ನು ಅರಿಯಬೇಕು ಅಲ್ವಾ. ಫಿಲಿಪ್ಪಿ 3:8, 9, 10 ಅಲ್ವಾ. ಸೊ ಅಲ್ಲಿ ಇದು ಏನಿದೆಯೋ ಇಲ್ಲಿ, ಅಲ್ಲಿ ಆತ ಬರಿತಾನೆ. ಇದು ಅನುಭವಿಸಿದ್ದನ್ನು ಅಲ್ಲಿ ಬರಿತಾ ಇದ್ದಾನೆ ಮನುಷ್ಯ. ಪ್ರೈಸ್ ದ ಲಾರ್ಡ್. ನಿನ್ನ ಪೂರ್ವಜರ ದೇವರ ಚಿತ್ತವನ್ನು ನೀನು ಅರಿಯಬೇಕು. ಪ್ರಿಯರೇ, ಇಲ್ಲಿ ಕುಳಿತಂಥ ನಮ್ಮ ಒಬ್ಬೊಬ್ಬರ ಕರ್ತವ್ಯ ಇದಾಗಿದೆ. ನನ್ನ ದೇವರ ಚಿತ್ತ ಏನು ಅಂಥೇಳಿ ಇನ್ನೂ ನಾವು ಕೇಳೋರಾಗಿದ್ದೀವಿ, ಇನ್ನೂ ಕೇಳ್ತಾನೇ ಇದ್ದೀವಿ. ನನ್ನ ಬಗ್ಗೆ ದೇವ್ರ ಚಿತ್ತ ಏನು, ನನ್ನ ಬಗ್ಗೆ ದೇವ್ರ ಚಿತ್ತ ಏನು. 100 ಸರಿ ಬೋಧನೆ ಆಗಿದೆ ಜೋಸಫಣ್ಣ. ಏನಂತ? ನೀವು ಕ್ರಿಸ್ತ ಯೇಸುವಿನ ಅನುರೂಪಿಗಳಾಗುವುದಕ್ಕಾಗಿ ಕರೆಯಲ್ಪಟ್ಟವರು. ಕ್ರಿಸ್ತ ಯೇಸುವಿನ ಅನುರೂಪಿಗಳಾಗಿ ಕರೆಯಲ್ಪಟ್ಟ ಮೇಲೆ ಯೇಸು ಯಾರ ಚಿತ್ತಕ್ಕೆ ಬದುಕಿದ್ರು?
ಯಾರಿಷ್ಟಕ್ಕೆ ಬದುಕಿದ್ರು? ಅಪ್ಪನಿಷ್ಟಕ್ಕೆ ಬದುಕಿದ್ರು, ಅಪ್ಪನ ಚಿತ್ತವನ್ನು ನೆರವೇರಿಸಿದರು. ಈಗ ಅಪ್ಪನಿಗೆ ನೀವು ಮಕ್ಕಳಾದರೆ, ನನಗೆ ಕ್ರಿಸ್ತ ಯೇಸುವಿನ ಅನುರೂಪಿ ಆಗಲಿಕ್ಕಾಗಿ ದೇವರು ಕರೆದಿದ್ದಾರೆ ಅಂದಮೇಲೆ ನನ್ನ ಕೆಲಸ ಏನು? ಅದೇ ತಾನೇ. ಆದರೂ ಕೇಳೋದು, ಏನು ಕೆಲಸ ನಂದು? ದೇವ್ರ ಪ್ಲಾನ್ ಏನು? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೇವೆಗಳು ಬೇಕಾದಷ್ಟು ಬೇರೆ ಬೇರೆ ಇರ್ಬೋದು. ದೇವರು ನಿನ್ನನ್ನು ಕರೆದಿದ್ದು ಯೇಸು ಬದುಕಿದಾಗೆ ಬದುಕಲಿಕ್ಕೆ, ಯೇಸು ಹೇಗೆ ಅನ್ಯೋನ್ಯತೆಯಲ್ಲಿದ್ದರೂ ಹಾಗೆ ಇರಲಿಕ್ಕೆ. ಅದನ್ನು ಇಲ್ಲಿ ಹೇಳ್ತಿದ್ದಾರೆ. ನಿನ್ನ ದೇವರು ತಮ್ಮ ಚಿತ್ತವನ್ನು ನೀನು ಅರಿಯಬೇಕೆಂದು ತಮ್ಮ ಸತ್ಯ ಸ್ವರೂಪಿಯನ್ನು ನೀನು ನೋಡಬೇಕೆಂದು ಏನ್ ಮಾಡ್ಬೇಕಂತೆ? ಒಂದನೇದಾಗಿ ಪೂರ್ವಜರಾದ ದೇವರನ್ನು ನೀನು ಅರಿಯಬೇಕು. ಎರಡನೇದಾಗಿ ಅವರ ಸತ್ಯ ಸ್ವರೂಪನಾದ, ಪ್ರೀತಿ ಸ್ವರೂಪನಾದ ದೇವರನ್ನು ನೀನು ನೋಡಬೇಕು. ನೋಡದ್ನ ಪೋಲ? ಹಲೋ, ಪೋಲ ನೋಡದ್ನಾ? ಈ ಮೂರು ಕಾರ್ಯಗಳಲ್ಲಿ ಇನ್ನೊಂದಿದೆ, ಓದ್ಬಿಡಿ ಜೋಸಬಣ್ಣ. ತಮ್ಮ ಕಂಠಸ್ವರವನ್ನು ನೀನು ಕೇಳಬೇಕೆಂದು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ಪೌಲನನ್ನು ಯಾಕೆ ಆರಿಸಿಕೊಂಡಿದ್ದಾರೆ ಅಂದರೆ, ಪೂರ್ವಜರಾದ ದೇವರನ್ನು ಅವನೇನು ಮಾಡಬೇಕಂತೆ? ಅರಿಯಬೇಕಂತೆ. ಎರಡನೇದಾಗಿ ಅವರನ್ನು ನೋಡಬೇಕಂತೆ. ಮೂರನೇದಾಗಿ ಅವರ ಸ್ವರವನ್ನು ಆಲಿಸಬೇಕಂತೆ. ಈ ಮೂರು ಕಾರ್ಯಗಳನ್ನು ಪೌಲ ಅನುಭವಿಸಿದ್ನ? ನೇರವಾಗಿ ಇಲ್ಲೇ ಗೊತ್ತಾಗ್ತಾ ಇದೆ. ಅವರ ಸ್ವರ ಅವನು ಕೇಳಿಸ್ಕೊತಾ ಇದ್ದಾನೆ. ಪ್ರಭು ನೀವು ಯಾರು ಅಂತ ಹೇಳ್ತಾನೆ. ಎಲ್ಲಿಂದ ಆರಂಭವಾಯಿತು? ಸುಮಾರು ಕಡೆಗಳಲ್ಲಿ ಒಂದು ಸಾರಿ ಅವನನ್ನು, ಇದೇ 26ನೇ ಅಧ್ಯಾಯ ಅಂತ ಕಾಣುತ್ತೆ, ಎಲ್ಲೋ ಮುಂದೆ 26-20 ವಾಕ್ಯ ನನಗೆ ಗೊತ್ತಿಲ್ಲ ಸರಿಯಾಗಿ. 23ನೇ ಅಧ್ಯಾಯ 11ನೇ ವಾಕ್ಯ ಅಲ್ಲೇ ಇದೆ ನೋಡಿ. ಪ್ರಭು ಅದೇ ರಾತ್ರಿ ಪೌಲನಿಗೆ ಹತ್ತಿರದಲ್ಲೇ ಕಾಣಿಸಿಕೊಂಡು, ಧೈರ್ಯದಿಂದಿರು, ನೀನು ಜೆರುಸಲೇಮಿನಲ್ಲಿ ನನಗೆ ಸಾಕ್ಷಿ ಕೊಟ್ಟಂತೆ ರೋಮಿನಲ್ಲೂ ನನಗೆ ಸಾಕ್ಷಿ ಕೊಡಬೇಕಾಗಿದೆ ಎಂದರು. ಪ್ರಭು ಅದೇ ರಾತ್ರಿ ಪೌಲನಿಗೆ ಹತ್ತಿರದಲ್ಲೇ ಕಾಣಿಸಿಕೊಂಡು, ಎಲ್ಲಿ ಕಾಣಿಸ್ಕೊಂಡ್ರಂತೆ? ಹಿಂಗೆ ಭಾಳ ಹತ್ತಿರದಲ್ಲೇ ಕಾಣಿಸ್ಕೊಂಡಿದ್ದಾರೆ. ಮೊದಲನೇದಾಗಿ ಅವ್ರನ್ನ ಅರ್ಥಕೋಬೇಕು, ಅವ್ರನ್ನ ನೋಡಬೇಕು. ಬೇಕಾದಷ್ಟು ಸರಿ ನೋಡಿದ್ದಾನೆ, ಇನ್ನು ಬೇಕಾದಷ್ಟು ಜಾಗದಲ್ಲಿದೆ. ಅಲ್ಲೇ ಇದೆ ಆನ್ಸರು. ಹಂಗೆ ಹತ್ತಿರದಲ್ಲೇ ನೋಡಿದ್ನಂತೆ. ಮಾತ್ರವಲ್ಲ, ಇನ್ನು ಹತ್ತಿರದಲ್ಲೇ ನೋಡಿದವರು ಸುಮ್ಮನೆ ಕಾಣಿಸ್ಕೊಂಡಂಗೆ ಮಾಯ ಆಗ್ತಾರಾ? ಇಲ್ಲ. ಅವ್ರು ಬಂದು ಏನು ಹೇಳಬೇಕೋ ಸಂದೇಶವನ್ನು, ಏನು ವಿಷಯ ಹೇಳಬೇಕೋ ಅದನ್ನು ಹೇಳಿನೇ ಹೋಗ್ತಾರಲ್ವಾ. ಅಂದರೆ ಪೌಲನಿಗೆ ಅರಿವಾಯಿತು, ದರ್ಶನವಾಯಿತು. ಅವರ ಸ್ವರದ ಪರಿಚಯ ಮಾತ್ರ ಅಲ್ಲ, ಗುರುತಿಸುವಂಥ ವ್ಯಕ್ತಿಯಾದ. ಯಾವ ರೀತಿ 10ನೇ ಅಧ್ಯಾಯದಲ್ಲಿ ನನ್ನ ಕುರಿಗಳು ನನ್ನ ಸ್ವರವನ್ನು ಆಲಿಸ್ತದೆ ಎಂಬಂತೆ ಪೌಲ ಯೇಸುವಿನ ಸ್ವರವನ್ನು ಆಲಿಸುವ ವ್ಯಕ್ತಿಯಾದ. ನಮಗೆ ವರ್ಷಕ್ಕೊಂದ್ಸರಿ ಒಳಗಡೆಯಿಂದ ಏನಾಗ್ಬೋದು, 6 ತಿಂಗಳಿಗೊಂದ್ಸರಿ ಆಗ್ಬೋದು, ಅಥವಾ ನಿಮಗೆ ದಿನ ಆಗ್ತಾ ಇದೆಯೇನೋ ನನಗೆ ಗೊತ್ತಿಲ್ಲ. ಆದರೆ ನಿರಂತರವಾಗಿ ತಂದೆ ದೇವರ ಜೊತೆ ಯಾವ ರೀತಿ ಯೇಸು ಮಾತನಾಡ್ತಿದ್ರೋ ಅದೇ ರೀತಿ ಮನುಷ್ಯನ ಒಡನಾಟ ಇತ್ತು ಅನಿಸುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದರಿಂದಲೇ ಆತನ ಸೇವೆಯಲ್ಲಿ ಆತನು ಯಾವತ್ತೂ ಕೂಡ ನಿರಾಶನಾಗಲಿಲ್ಲ, ಕುಂದಿ ಹೋಗಲಿಲ್ಲ, ಹಿಂಜಾರಿ ಹೋಗಲಿಲ್ಲ, ಭಯಪಡಲಿಲ್ಲ. ಪ್ರಿಯರ, ದೇವರ ಪ್ರೀತಿ ನಮ್ಮ ಒಳಗಡೆ ಅನುಭವ ಮಾನಸಾಂತರ ಪಡಲಿಕ್ಕೆ ನಮಗೆ ದಾರಿ ಮಾಡಿಕೊಡ್ತದೆ. ಮಾತ್ರ ಅಲ್ಲ, ನಮ್ಮ ಸೇವೆಯಲ್ಲಿ ನಿಜವಾಗಲೂ ಈ ಸೇವೆ ನನ್ನ ಪ್ರಭುವಿನಿಂದ ನಾನು ಮಾಡ್ತಾಯಿದ್ದೀನ, ಅಥವಾ ಬುದ್ಧಿಯಿಂದ ಮಾಡ್ತಾ ಇದ್ದೀನ, ಕಲಿತು ಮಾಡ್ತಾ ಇದ್ದೀನ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ನಮಗೇನೆ ಗೊತ್ತಾಗತ್ತೆ. ಸೊ ಅದರಿಂದ ಇವತ್ತು ನಾವು ಕೂಡ ನಮ್ಮ ಹೃದಯಗಳಲ್ಲಿ ಒಂದು ಆಸೆಯನ್ನು ಬೆಳೆಸ್ಕೋಬೇಕು. ಈ 3 ಆಸೆಯನ್ನು ಒಂದು 15 ದಿವಸನೋ 1 ತಿಂಗಳು ಟ್ರೈ ಮಾಡಿ ದಿನ. ಅಬ್ಬಾ, ನಿನ್ನ ಚಿತ್ತ ನನಗೆ ಗೊತ್ತಿದೆ, ಆದರೆ ಆ ಚಿತ್ತ ನನ್ನಲ್ಲಿ ನೆರವೇರಬೇಕು. ಮಾತ್ರವಲ್ಲ, ನಿನ್ನ ದರ್ಶನವನ್ನು ನಾನು ಕಾಣಬೇಕು, ನಿನ್ನನ್ನು ನೋಡಬೇಕು. ನಾನು ಖಂಡಿತವಾಗಲೂ ಸಿಗ್ತಾರೆ ಪ್ರಿಯರೇ. ಆತ್ಮಿಕವಾದ ಕಣ್ಣುಗಳಿಗೆ ಯೇಸು ಕಾಣಲಿಕ್ಕೆ ಸಿಗ್ತಾರೆ. ಪೌಲ ಹೊಸ ಒಡಂಬಡಿಕೆ ಮನುಷ್ಯ ತಾನೆ, ಅವನಿಗೆ ಕಾಣಿಸ್ಕೊಂಡಿದ್ದಾರೆ ಅಂದರೆ ನಮ್ಗೆ ಕಾಣಿಸ್ಕೊಳ್ಳಲ್ವಾ? ಆತನ ನೋಡಿದಾನಂದರೆ ನಮಗೆ ನೋಡೋಕ್ಕಾಗಲ್ವಾ? ಯಾಕೆ ನೋಡೋಕ್ಕಾಗಲ್ಲ ಅಂದರೆ ನಮ್ಮ ಆ ಆತ್ಮಿಕವಾದ ಕಣ್ಣುಗಳೇನಾಗಿದೆ, ಮುಚ್ಚಿ ಹೋಗಿದೆ. ಅದು ತೆರೆಯಲ್ಪಟ್ಟಾಗ ಅವರನ್ನು ಕಾಣಲಿಕ್ಕಾಗತ್ತೆ, ಅವ್ರನ್ನ ನೋಡಲಿಕ್ಕಾಗತ್ತೆ, ಅವ್ರನ್ನ ದರ್ಶಿಸ್ಲಿಕ್ಕಾಗತ್ತೆ. ಈ ಅಂತರಂಗದ ಕಣ್ಣುಗಳು ತೆರೆದ ಮೇಲೆ ನೀವು ಮಾತಾಡಿ ಅನ್ನೋಂಗಿಲ್ಲ, ಅವರೇ ಮಾತಾಡ್ತಾರೆ. ಅವ್ರ ಸ್ವರ ಕೇಳಿಸುತ್ತೆ ನಿಮಗೆ.
ಇಲ್ಲಿ ಬೋಧನೆ ಮಾಡುವಾಗ ಅವ್ರು ಮಾತಾಡುವಾಗಲೇ ನಿಮಗೆ ಕನೆಕ್ಟ್ ಆಗಲಿಕ್ಕಾಗತ್ತೆ ಇಮಿಡಿಯೇಟಾಗಿ. ಇಲ್ಲಾಂದರೆ ಗಂಟೆ ಬೋಧನೆ ಮಾಡಿದರೂ ಕೂಡ ಏನು ಹೇಳಿದ್ರು ಅಂತ ಪ್ರಶ್ನೆ ಇರುತ್ತೆ. ಸೊ ಅದರಿಂದ ಈ ದಾಹ ನಮ್ಮಲ್ಲಿರಬೇಕು, ಈ ಹಂಬಲ ನಮ್ಮಲ್ಲಿರಬೇಕು. ಈ ಹಂಬಲ ದಾಹ ಇದ್ದಾಗ ಕನೆಕ್ಟ್ ಆಗಲಿಕ್ಕಾಗತ್ತೆ, ಅವ್ರ ಕಡೆ ತಿರ್ಕೊಳ್ಳಿಕ್ಕಾಗತ್ತೆ, ಅವ್ರಿಗಾಗಿ ಜೀವಿಸ್ಲಿಕ್ಕಾಗತ್ತೆ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದರೆ ಸೌಲ ಮತ್ತು ದಾವಿದ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೌಲ ನಾನು ಓದಿ ನನಗೆ ಅರ್ಥ ಆದ ಪ್ರಕಾರ ಹೆಚ್ಚು ದೈವ ಪ್ರೀತಿಯನ್ನು ಅನುಭವಿಸಲಿಲ್ಲ ನೋಡಿ ಆತ. ಆದರೆ ಬಾಲ್ಯದಿಂದಲೂ ಹೆಚ್ಚು ಆಶ್ರಯಿಸ್ಕೊಂಡಿದ್ದು, ನಂಬಿದ್ದು ಎಲ್ಲವೂ ಕೂಡ ದೇವರನ್ನೇ. ಯಾರು? ದಾವಿದ. ಆದರೆ ಪಾಪ ಅಂತ ಬಂದಾಗ ಹೆಚ್ಚು ಯಾರ್ದು? ದಾವಿದಂದೆ. ಆದರೆ ಆತನು ಅನುಭವಿಸಿದ ಆ ಪ್ರೀತಿ ಅವನಿಗೆ ಮಾನಸಾಂತರ ಪಡಲಿಕ್ಕಾಯಿತು, ದೇವ್ರ ಜೊತೆ ಕನೆಕ್ಟ್ ಆಗಲಿಕ್ಕಾಯಿತು, ದೇವರಿಗಾಗಿ ಬದುಕಲಿಕ್ಕೂ ಕೂಡ ಆಯ್ತು ನೋಡಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ವ್ಯಭಿಚಾರ, ಕೊಲೆ, ಸುಳ್ಳು ಎಲ್ಲ ಸೇರ್ಕೊಬಿಟ್ಟಿದೆ. 10 ಆಜ್ಞೆಗಳೇನಿದೆಯೋ ಎಲ್ಲಕ್ಕೂ ವಿರೋಧನೆ. ಆದರೆ ಇವನು ಒಂದು ತಪ್ಪು ಮಾಡ್ದ. ಆದರೆ ಆ ತಪ್ಪನ್ನು ಅವನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಹೋದನೇ ವಿನ ಪಶ್ಚಾತ್ತಾಪ ಮಾನಸಾಂತರ ಅವನಿಗಾಗಲಿಲ್ಲ ನೋಡಿ. ಯಾಕೆ ಅಂದರೆ ಒಳಗಡೆ ಆ ಲವ್ ನಿಜವಾಗ್ಲೂ ಅನುಭವ ಇಲ್ಲ. ಇವರು ಕೇಳ್ಕೊಂಡ್ರು ರಾಜ ಬೇಕು ಅಂತ. ಸರಿ, ನೀವು ತಾನೇ ಕೇಳ್ತಾ ಇದ್ದೀರಾ ನಿಮ್ಗೆ ರಾಜ ಬೇಕು ಅಂತ. ಆ್ಯಕ್ಚುಲಿ ಇಸ್ರಾಯೇಲ್ ಮಕ್ಕಳಿಗೆ ರಾಜ ಯಾರು? ದೇವರೇ. ದೇವ್ರನ್ನ ಬಿಟ್ಟು ಮನುಷ್ಯ ರಾಜ ಬೇಕು ಅಂತ ಕೇಳ್ಕೊಂಡ್ರು. ನೀವು ರಾಜ ಬೇಕು ಅಂತ ಕೇಳ್ತಾ ಇದ್ದೀರಾ, ಅನುಭವಿಸ್ಕೊಳ್ಳಿ ಅಂತೇಳಿ ಕೊಟ್ಟರು. ಆದರೆ ಈ ರಾಜನಿಗೆ ದೇವರ ಕೃಪೆ, ದೇವರ ಕರುಣೆ, ಒಂದು ರಾಜನಾಗಲಿಕ್ಕೆ ದೇವರ ಸಹಾಯ ಮಾಡಿ ದೇವರೇ ನಿಲ್ಲಿಸಿದರು. ಆದರೆ ಈ ದಾವೀದನ ಹೃದಯದಲ್ಲಿದ್ದಂಥ ದೈವ ಪ್ರೀತಿ, ದೇವರ ಅನುಭವ ಈತನಲ್ಲಿ ಇರಲಿಲ್ಲ. ಆದ್ದರಿಂದ ಅವನು ಸಮುವೇಲನ ಹತ್ರ ಹೋದ, ಅಲ್ಲಿ ಸಮರ್ಥನೆ ಮಾಡ್ದ, ಏನೆಲ್ಲ ಮಾಡ್ದ. ಆದರೆ ಈ ದಾವೀದ ಊರಿಯನ ಮುಖಾಂತರ ದೇವರು ಮಾತನಾಡಿದಾಗ ದೇವರ ಪಾದದಲ್ಲಿ ಬಿದ್ದೋಗ್ಬಿಟ್ಟ. ದೇವರ ಪಾದದಲ್ಲಿ ಬಿದ್ದುಬಿಟ್ಟ. ದೇವರೇ, ನೀವೇನು ಹೇಳ್ತಿರೋ ಹಾಗೆ ನಿಮ್ಮ ಚಿತ್ತ ನೆರವೇರಲಿ. ನನ್ನ ಪಾಪಿ, ನಾನು ತಪ್ಪು ಮಾಡಿದ್ದೀನಿ, ನನಗೇನು ಶಿಕ್ಷೆ ಕೊಡ್ತೀರೋ ನೀವೇ ಕೊಡಿ ಅಂತೇಳಿ ಅವನನ್ನು ಪೂರ್ತಿಯಾಗಿ ಯಾರಿಗೂ ಒಪ್ಪಿಸ್ಕೊಟ್ಟ? ಅವನು ದೇವರಿಗೆ ಬಿಟ್ಟುಕೊಟ್ಟ. ದೇವರಿಗೆ ಬಿಟ್ಟುಕೊಟ್ಟಾಗ ದೇವರ ಕೃಪೆ, ಕರುಣೆ ಅವನಿಗೆ ಮತ್ತೆ ಅನುಭವಿಸ್ಲಿಕ್ಕಾಯಿತು. ಒಳಗಡೆ ಅದಿಲ್ಲ ಅಂದಿದ್ರೆ ಅವನು ಬರ್ತಾ ಇರಲಿಲ್ಲ, ಅವನು ಹೋಗ್ಬಿಡ್ತಿದ್ದ ದೂರ. ಇನ್ನೊಂದು, ದೇವರ ಮೇಲಿನ ಪ್ರೀತಿ ಎಷ್ಟು ಅಗಾಧವಾಗಿ ಆತನಿಗಿತ್ತು ಅಂದರೆ ಅವನು ಹೇಳ್ತಾನಲ್ವಾ, ದೂಡಬೇಡ ನನ್ನನ್ನು ನಿನ್ನಿಂದ, ನಿನ್ನ ಪವಿತ್ರಾತ್ಮ ದೂಡಬೇಡ ಪ್ರಭು. ಏನದು ಓದ್ತೀರಾ? ಒಂದೇ ಒಂದು ವಾಕ್ಯ ಓದಿ. 51:7. ದೂಡಬೇಡ, ತಳ್ಳಬೇಡೆನ್ನನ್ನು ದೇವ ನಿನ್ನ ಸನ್ನಿಧಿಯಿಂದ ದೂಡಬೇಡ ಪವಿತ್ರಾತ್ಮರನ್ನು ನನ್ನಿಂದ. ಅಂದರೆ ಆ ಪ್ರೀತಿಯ ಅನುಭವ ಅಷ್ಟು ಇದ್ದ ಕಾರಣ ಆ ಪ್ರೀತಿಯನ್ನು ಹೊರತುಪಡಿಸಿ ಅವನಿಗೆ ಬದುಕಲಿಕ್ಕೆ ಆಸೆ ಇಲ್ಲ, ಅವನಿಗೆ ಜೀವಿಸ್ಲಿಕ್ಕೆ ಆಸೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಆದರೆ ಈ ಮನುಷ್ಯ ಹಂಗಲ್ಲ. ಅದರಿಂದಲೇ ನಾನು ಆರಂಭದಲ್ಲಿ ಹೇಳಿದ್ದು, ಪೌಲನಿಗೆ ನಿಜವಾಗಲೂ ದೇವರ ಅಪಾರವಾದ ಪ್ರೀತಿಯ ಅನುಭವ, ಆ ಅನುಭವದಲ್ಲಿ ಜೀವನ. ಹಾಗಾಗಿ ಅವನಿಗೆ ಕ್ರಿಸ್ತನನ್ನು ಹೊರತುಪಡಿಸಿ ಬೇರೇನು ಯಾವುದರಲ್ಲೂ ಕೂಡ ಸಂತೋಷ ಪಡಲಿಕ್ಕೆ ಅವನಿಗೆ ಆಸೆ ಇಲ್ಲ. ಅದೇ ಪ್ರಕಾರ ಈ ದಾವೀದ ಈ ಸಣ್ಣ ಪ್ರಾಯದಿಂದಲೇ ಕ್ರಿಸ್ತನ ಪ್ರೀತಿಯನ್ನು ಅನುಭವಿಸಿ ಆ ಪ್ರೀತಿಯಿಂದ ಬೇರ್ಪಟ್ಟಾಗ ಅದಕ್ಕೆ ಅವನು ಹೇಳಿದ್ದು, ಪಾಪವನ್ನು ಮಾಡಿ ನಾನು ನಿನ್ನಿಂದ ದೂರವಾದಾಗ ನನ್ನ ಒಳಗಡೆ ಒಂದು ಬೇಸಿಗೆಯ ಅನುಭವ, ನನ್ನ ನರನಾಡಿಗಳು ಬತ್ತಿ ಹೋದ ಅನುಭವ. ಆ ಪ್ರೀತಿ ಇಲ್ಲ ನೋಡಿ, ಆ ಪ್ರೀತಿಯಿಂದ ಬೇರ್ಪಟ್ಟ ನೋಡಿ. ಯಾವಾಗ ಆ ಅನುಭವ ಆಗ್ತದೋ, ಬೇಡಪ್ಪ ಈ ಅನುಭವ ಮತ್ತೆ ನನಗೆ, ಈ ಜೀವನ ಬೇಡ ನನಗೆ. ಅದರಿಂದಲೇ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಾವು ನಿಜವಾಗಲೂ ಕ್ರಿಸ್ತನನ್ನು ಹಿಂಬಾಲಿಸಬೇಕಾದ್ರೆ
ಆತನು ಕೊಟ್ಟ ಸೇವೆಯನ್ನು ಆತನ ಇಷ್ಟದಂತೆ ನಾವು ಮಾಡಬೇಕಾದ್ರೆ, ನನಗೆ ಹೇಳಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾವು ಮಾಡಬೇಕಾದ್ರೆ ನಾನು ಮೊದಲು ಆತನ ಅನ್ಯೋನ್ಯತೆಯಲ್ಲಿ, ಆತನ ಪ್ರೀತಿಯಲ್ಲಿ ನಾನು ಸ್ಟ್ರಾಂಗ್ ಆಗಬೇಕು, ಬಲವಾಗಬೇಕು, ಗಟ್ಟಿ ಆಗಬೇಕು. ಆಗೇನಾಗುತ್ತೆ ಅಂದರೆ ನನ್ನ ಒಳಗಡೆ ಆತನಿಗಾಗಿ ಬದುಕಬೇಕೆನ್ನುವ ಆ ಒಂದು ಆಸೆ ನನ್ನಲ್ಲಿ ತುಂಬಲ್ಪಡ್ತದೆ. ಆಗ ಅವರಿಗಾಗಿ ನಾನು ಜೀವಿಸ್ಲಿಕ್ಕಾಗತ್ತೆ. ಅಂಥ ಒಂದು ಪ್ರಯತ್ನವನ್ನು ನಾವು ಮಾಡುವಾಗ, ಅಂಥ ಒಂದು ಕಾರ್ಯಕ್ಕಾಗಿ ನಾವು ಹಂಬಲಿಸುವಾಗ, ಯಾಕಂದರೆ ದೇವರ ವಾಕ್ಯ ಸುಳ್ಳಾಗೋದಿಲ್ಲ ನೋಡಿ. ಯಾರೆಲ್ಲ ಅವರನ್ನು ಎದುರು ನೋಡ್ತಾರೋ ಅವರಿಗೆ ಹೊಸ ಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಬಳಿಗೆ ಬಂದವ್ರನ್ನ ನಾನು ತಳ್ಳಿ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಸಮಾರ್ಯದ ಸ್ತ್ರೀಗೆ ಅವಳೇನು ಕೇಳಿಕೊಳ್ಳಿಲ್ಲ, ಕೇಳಿಕೊಳ್ಳದೇ ಇರೋವರೆಗೂ ಕೂಡ ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ನಾವು ಸ್ವಲ್ಪ ಸಮಯ ಎದ್ದು ನಿಲ್ಲೋಣ. ಈ ಸಮಯದಲ್ಲಿ ಎದ್ದು ನಿಂತು ನಾವೆಲ್ಲರೂ ಪ್ರೀತಿ ತುಂಬಿದ ಹೃದಯದಿಂದ, ದುಂದುಗಾರ ಮಗ ಮರಳಿ ಬಂದದ್ದು ತಂದೆಯ ಪ್ರೀತಿಯ ಅನುಭವ ಹಂದಿಗೂಡಿನಲ್ಲಿ ಅವನಿಗೆ ಆದಾಗ, ಅದೇ ಪ್ರಕಾರ ತಂದೆ ಅವನು ಕೇಳಿದ ತಕ್ಷಣ ಅವನ ಆಸ್ತಿಯನ್ನು ಪಾಲು ಮಾಡಿಕೊಟ್ಟದ್ದು ಆ ತಂದೆಗೆ ಆ ಆಸ್ತಿಗಿಂತ ಮಿಗಿಲಾಗಿ ಅವರಿಗೆ ಮಗ ಬೇಕಾಗಿತ್ತು. ಆ ಆಸ್ತಿಯನ್ನು ಕೊಡಲಿಕ್ಕೆ ಅವರು ನಿರಾಕರಿಸಿದ್ದರೆ ಅವನ ಹೃದಯ ಕಠಿಣವಾಗ್ಬೋದಾಗಿತ್ತು. ಅವನು ತಂದೆಯನ್ನು ದ್ವೇಷ ಮಾಡುವ ವ್ಯಕ್ತಿ ಆಗ್ತಿದ್ನೇನೋ, ಇಲ್ಲ ದೂರ ಹೋಗಿ ಮತ್ತೆ ನನ್ನ ತಂದೆ ಬಳಿಗೆ ಹೋಗೋಕ್ಕಾಗಲ್ಲ, ಅವನು ಕಠಿಣ ಎಂಬ ಮನಸ್ಸಿಗೆ ಬಂದಾಗ ಅವನು ಆತ್ಮಹತ್ಯೆ ಮಾಡಿಕೊಂಡು ಇನ್ನೊಂದು ಆಗ್ಬೋದಾಗಿತ್ತು. ಆದರೆ ಅಲ್ಲಿ ಅವನಿಗೆ ಅನುಭವ ಆಗಿದ್ದು ತಂದೆಯ ಪ್ರೀತಿ, ಆ ತಂದೆಯ ಕರುಣೆ. ಆ ತಂದೆ ಬೇರೆ ಯಾರೂ ಇಲ್ಲ, ಪರಲೋಕದ ತಂದೆ. ಆ ತಂದೆ ನಮ್ಮ ಮಧ್ಯೆ ಇದ್ದಾರೆ. ಆ ತಂದೆಯಾದ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ. ಒಂದು ಕ್ಷಣ ಆ ತಂದೆಯ ಪ್ರೀತಿಯನ್ನು ನಮ್ಮ ಕಣ್ಣ ಮುಂದೆ ತಂದುಕೊಳ್ಳೋಣ, ನಮ್ಮ ನೆನಪಿಗೆ ತಂದುಕೊಳ್ಳೋಣ. ಈ ಸಮಯದಲ್ಲಿ, ಈ ಒಂದು ಜಾಗದಲ್ಲಿ, ಈ ಆಲಯದಲ್ಲಿ ಈ ಮಾತುಗಳ ಮುಖಾಂತರ ನಮ್ಮೊಂದಿಗೆ ಮಾತನಾಡ್ತಿದ್ದಾರೆ. ನಮ್ಮನ್ನು ಒಟ್ಟುಗೂಡಿಸಿ ನಮಗೆ ಈ ವಾಕ್ಯಗಳ ಮುಖಾಂತರವಾಗಿ ದೇವರು ಮಾತನಾಡ್ತಾ ಇದ್ದಾರೆ. ಹೌದು ಪ್ರಿಯರೇ, ನಮ್ಮ ಒಳಗಡೆ ಆ ಪ್ರೀತಿ ತುಂಬಲ್ಪಟ್ಟಾಗ ನಿಜವಾಗಲೂ ನಾವು ಲೋಕಕ್ಕಾಗಿ ಬದುಕೋದಿಲ್ಲ, ಯೇಸುವಿಗಾಗಿ ಬದುಕ್ತೇವೆ. ಇವತ್ತು ನಾನು ಯಾಕೆ ಅರೆಬರೆಯಾಗಿ ಬದುಕ್ತಾ ಇದ್ದೀನಂದರೆ, ಯಾಕೆ ಅರೆಬರೆಯಾಗಿ ಬದುಕ್ತಾ ಇದ್ದೀನಂದರೆ ಆ ಪೂರ್ಣ ಪ್ರೀತಿಯಲ್ಲಿ ನಾನು ಒಂದಾಗಲಿಲ್ಲ. ಆ ಪ್ರೀತಿಯಿಂದ ಬೇರ್ಪಟ್ಟು ಆಗಾಗ ನಾನು ನನ್ನ ಸ್ವಾರ್ಥಕ್ಕಾಗಿ ಬದುಕ್ತಾ ಇರೋದರಿಂದ ನಿಜವಾಗಲೂ ಅವರ ಮಹಿಮೆ ಬೆಳಗಲ್ಪಡ್ತಾ ಇಲ್ಲ. ಇವತ್ತು ಒಂದು ಪಶ್ಚಾತ್ತಾಪದ ಹೃದಯದಿಂದ, ಇದು ಪೌಲನ ಹಾಗೆ ನಿನ್ನ ಚಿತ್ತವನ್ನು ಅರಿಬೇಕು. ಪೌಲನಿಗೆ ದೇವರು ಹೇಳಿದರು ಅನನೀಯನ ಮುಖಾಂತರ, ಅವರ ಚಿತ್ತವನ್ನು ನೀನು ಅರಿಬೇಕು, ಅವರನ್ನು ನೀನು ನೋಡಬೇಕು, ಅವರ ಸ್ವರವನ್ನು ನೀನು ಆಲಿಸಬೇಕು. ಅದಕ್ಕಾಗಿ ದೇವರು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದೇ ಪ್ರಕಾರ ಇವತ್ತು ನಾವು ಕೂಡ, ದೇವರೇ ನೀವು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. 1 ಪೇತ್ರ 2:9 ಪ್ರಕಾರ ರಾಜಯಾಜಕರು, ಪವಿತ್ರ ಪ್ರಜೆಗಳು, ದೇವರಿಂದ ಆಯ್ಕೆಯಾದವರು ಎಂಬುದಾಗಿ ಎಷ್ಟೋ ಬಾರಿ ಕೇಳಿಸಿಕೊಂಡಿದ್ದೇವೆ. ಆದರೆ ಆ ರಾಜನ ಮಕ್ಕಳಾದ ನಾವು ರಾಜನ ಮಕ್ಕಳಂತೆ ಬದುಕಿದ್ದೀವ? ಆ ರಾಜನನ್ನು ಘನಪಡಿಸಿದ್ದೀವ? ಆ ರಾಜನನ್ನು ಅನೇಕರಿಗೆ ತಿಳಿಸಿಕೊಟ್ಟಿದ್ದೇವಾ? ನಮ್ಮ ಮುಖಾಂತರ ಅವರ ಮಹಿಮೆ ಆಗಿದೆಯಾ? ಒಂದು ವೇಳೆ ಆಗಲಿಲ್ವಾದರೆ ಆ ರಾಜನ ಅರಿವಿದೆ, ಅನುಭವ ಇಲ್ಲ. ಇವತ್ತು ನಮ್ಮ ಅಂತರಂಗದಲ್ಲಿ, ಯೇಸುವೆ ನಿನ್ನ ಅಪಾರವಾದ ಆ ಪ್ರೀತಿ ನನ್ನ ಒಳಗಡೆ ಅನುಭವಕ್ಕೆ ಬರಬೇಕಪ್ಪ. ಯೇಸುವೆ ನಿನ್ನ ಅಪಾರವಾದ ಪ್ರೀತಿಯನ್ನು ತುಂಬಿಕೊಂಡ ಪೌಲ ಕ್ರಿಸ್ತ ಯೇಸುವಿನ ಉದ್ದ ಅಗಲ ಆಳ ಎತ್ತರ ಎಷ್ಟೆಂಬುದನ್ನು, ಜ್ಞಾನವನ್ನು ಮೀರಿದ ಈ ಪ್ರೀತಿಯನ್ನು ಮಾತ್ರವೇ ಅರಿತುಕೊಳ್ಳಲು ನೀವು ಆಸಕ್ತರಾಗಬೇಕೆಂಬುದನ್ನು ಪೌಲರು ಅನುಭವಿಸಿದರು, ಬರೆದರು, ಅದನ್ನು ಅನೇಕರಿಗೆ ಹಂಚಿದರು. ಇವತ್ತು ಅದೇ ಕಾರ್ಯ ನನ್ನ ಜೀವಿತದಲ್ಲೂ ಕೂಡ ದೇವರು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ, ದೇವರು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದಾಗೋದು ನನ್ನ ಎಸ್ ಎಂಬ ಒಂದು ಉತ್ತರದ ಮುಖಾಂತರ. ಹೌದು ದೇವರೇ, ನನ್ನಲ್ಲೂ ಕೂಡ ಆಗಬೇಕು ಅನ್ನುವ ಆ ಮನದಾಸೆ ನನ್ನಲ್ಲಿದ್ದರೆ ದೇವರು ನನ್ನ ಮುಖಾಂತರ ಕೂಡ ಅದೇ ಕಾರ್ಯವನ್ನು ಮಾಡಲು ಶಕ್ತರಾಗಿದ್ದಾರೆ. ಆದ್ದರಿಂದ ಆ ಯೇಸುವನ್ನು ನಾವು ನೋಡುತ್ತಾ
ಅವರನ್ನು ಕಣ್ಣ ಮುಂದೆ ತಂದುಕೊಳ್ಳುತ್ತಾ ನಾವೆಲ್ಲರೂ ಕೂಡ ಆ ದೇವರ ಪ್ರೀತಿಯನ್ನು ಅಗಾಧವಾದ ಪ್ರೀತಿಯನ್ನು ಯೇಸುವೆ ನನ್ನ ಅಂತರಂಗದಲ್ಲಿ ಇವತ್ತು ಈ ಸಂಜೆ ವೇಳೆಯಲ್ಲಿ ಆಲಯದಲ್ಲಿ ನನ್ನಲ್ಲಿ ಸುರಿಸಿರಿ ಅಪ್ಪ, ತುಂಬಿಸಿರಿ ಅಪ್ಪ, ನಾನು ಆ ಪ್ರೀತಿಯನ್ನು ಸವಿಬೇಕಪ್ಪ ಅಂಥೇಳಿ ನಾವೆಲ್ಲರೂ ಕೂಡ ಯೇಸುವಿನಲ್ಲಿ ಪ್ರಾರ್ಥಿಸುತ್ತಾ ಕೇಳೋಣ ಪ್ರಿಯರೇ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಯೇಸುವೆ ವಂದನೆ, ವಂದನೆ ಅಪ್ಪ. ಯೇಸುವೆ ಆರಾಧನೆ ಅಪ್ಪ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಯೇಸುವೆ ವಂದನೆ, ವಂದನೆ ಅಪ್ಪ. ಯೇಸುವೆ ಆರಾಧನೆ ಅಪ್ಪ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಒಬ್ಬೊಬ್ಬರ ಅಂತರಂಗದಲ್ಲಿ ನಿನ್ನ ಪ್ರೀತಿಯ ಅನುಭವ ಆಗಲಿ ಅಪ್ಪ, ನಿನ್ನ ಕೃಪೆಯ ಅನುಭವ ಆಗಲಿ ಅಪ್ಪ, ನಿನ್ನ ಪ್ರೀತಿಯನ್ನು ಒಬ್ಬೊಬ್ಬರು ಸವಿಯುವಂತಾಗಲಿ ಅಪ್ಪ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ತಂದೆಯಾದ ನಂದೇವನೇ, ಕರ್ತನೇ ನನ್ನ ತಂದೆಯೇ, ತಂದೆಯಾದ ನಂದೇವನೇ, ಕರ್ತನೇ ನನ್ನ ತಂದೆಯೇ. ತಂದೆಯಾದ ನಂದೇವನೇ, ಕರ್ತನೇ ನನ್ನ ತಂದೆಯೇ, ತಂದೆಯಾದ ನಂದೇವನೇ, ಕರ್ತನೇ ನನ್ನ ತಂದೆಯೇ. ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ. 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 ಘನತೆಯು ಗೌರವವು ಯೇಸುವೇ ನಿಮಗೆ ತಾನೇ. ಘನತೆಯು ಗೌರವವು ಯೇಸುವೇ ನಿಮಗೆ ತಾನೇ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಪ್ರತ್ಯೇಕಿಸಿದೆ, ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಆರಾಧನೆ ನಿಮಗೆ ಅನುದಿನವು ನಿಮಗೆ, ಆರಾಧನೆ ನಿಮಗೆ ಅನುದಿನವು ನಿಮಗೆ. ಅಪ್ಪ, ನಮ್ಮನ್ನು ಪ್ರತ್ಯೇಕಿಸಿದ್ದೀರಿ ಈ ಭೂಮಿಯಲ್ಲಿ ನಿಮಗಾಗಿ ಬದುಕಲಿಕ್ಕಾಗಿ. ಯೇಸುವೆ, ಲೋಕದಿಂದ ನಮ್ಮನ್ನು ಬೇರ್ಪಡಿಸಿ
ನಿಮಗಾಗಿ ಬದುಕಲಿಕ್ಕೆ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಆ ಒಂದು ಆಯ್ಕೆಗೆ ತಕ್ಕ ಹಾಗೆ ಬದುಕಲು ಬೇಕಾದ ಆತ್ಮರನ್ನು ಕೂಡ ಕೊಟ್ಟಿದ್ದೀರಿ. ಆ ಸತ್ಯದ ಅರಿವನ್ನು ಅರಿತುಕೊಂಡು ಅಪ್ಪ ಇನ್ನು ಮುಂದಿನ ದಿನಗಳಲ್ಲಿ ನಿನಗಾಗಿ ಬದುಕಲು, ನಿನಗಾಗಿ ಜೀವಿಸಲು ಆ ಒಂದು ಶಕ್ತಿಯಿಂದ ಇನ್ನೂ ಹೆಚ್ಚಾಗಿ ನಮ್ಮನ್ನು ತುಂಬಿಸಿ ಬಲಪಡಿಸಿ ನಡೆಸಿರಿ ಎಂದು ಯೇಸುವೆ ನಿಮ್ಮ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತಾ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ, ಇಂದಿಗೂ ಎಂದೆಂದಿಗೂ ಯೇಸು ಕ್ರಿಸ್ತರೇ ನಮ್ಮ ಪ್ರಭು. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲವು ತ್ರೈಕ ದೇವರಿಗೆ ಮಾತ್ರವೇ ಸಲ್ಲಲಿ. ಆಮೆನ್.